ಕಥೆಯಲ್ಲಾಗಿರ್ಬೋದು, ಕಲಾವಿದರ ಶಿಲ್ಪದಲ್ಲಾಗಿರ್ಬೋದು, ಈವನ್ ಲೊಕೇಶನ್ಸ್ ಆಲ್ಸೋ ಅದನ್ನು ತುಂಬ ಹತ್ತಿರಕ್ಕೆ, ಕಥೆಗೆ ಪಾತ್ರಕ್ಕೆ ಹತ್ತಿರಕ್ಕೆ ನೋಡಿಕೊಂಡು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಸಿನಿಮಾ ಗ್ಯಾಂಗ್ಸ್ ಆಫ್ ಬೆಂಕಿ. ಈ ಚಿತ್ರ ತನ್ನೆಲ್ಲ ಕಾರ್ಯಗಳನ್ನು ಮುಗಿಸಿ ಬಿಡುಗಡೆ ಹಂತ ತಲುಪಿದೆ. ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಎಲ್ಲೂ ಮಾಧ್ಯಮದ ಜೊತೆಯಲ್ಲಿ ಹಂಚಿಕೊಂಡಿರಲಿಲ್ಲ. ಸಂತೋಷವನ್ನು ಹಂಚಿಕೊಂಡಿಲ್ಲ ಮತ್ತು ನೋವನ್ನು ಹಂಚಿಕೊಂಡಿಲ್ಲ. ಸೊ ಈ 2-in-1 ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಿತೈಷಿಗಳಿಗೂ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಈಗ ಮೊದಲು ಪತ್ರಿಕಾಗೋಷ್ಠಿ, ನಂತರ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಕ್ಕೆ ಮೊದಲು ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡೋಣ. ಮೊದಲು ನಮ್ಮ ರವಿ ಶ್ರೀವತ್ಸವ ಅಲ್ಲಿಂದ ಪ್ರಾರಂಭ ಮಾಡೋಣ. ಓಂಕಾರ ಅಲ್ಲಿದ್ದೇನೆ. ಸೊ ನೀವೊಂದು ಸ್ವಾಗತ ಕೊಡಿ, ರಮೇಶ್ ಅವ್ರಿಗೂ ಕೊಡಿ, ಅವರಿಂದ ಪ್ರಾರಂಭ ಆಗಲಿ. ವಿಷಯ ನೀವು ಪ್ರಸ್ತಾಪ ಮಾಡಿ. ರೆಡ್ಡಿಯವ್ರು ಏನು ಮಾತಾಡೋಣ, ಮೊದಲು ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ. ಸೊ ಹಾಗೆ ನಾನು ತೊಂದರೆ ಕೊಡೋಣ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಬಂದಿರ್ತಕ್ಕಂತಹ ನನ್ನ ಹಿರಿಯರಿಗೆ, ಕಿರಿಯರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬರ್ಸ್ ಅಂತ ಏನೋ ಹೊಸದಾಗಿ ಹೇಳ್ತಾರೆ ಅವರಿಗೆ, ಮತ್ತು ಎಲ್ಲ ಸ್ನೇಹಿತರಿಗೂ ಈ ಸಂಜೆಗೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಲಾಸ್ಟ್ ಸೆಪ್ಟೆಂಬರ್ 20ನೇ ತಾರೀಕು ನಾವು ಪ್ರೆಸ್ ಮುಂದೆ ಕೂತು ಎಲ್ಲವನ್ನು ಮಾತಾಡಿದ್ವಿ. ಇವತ್ತು ಸೆಪ್ಟೆಂಬರ್ 2, ಹತ್ತಿರ 1 ವರ್ಷ ಆಗಿದೆ. ಈ 1 ವರ್ಷದ ಅಪ್ಡೇಟ್ಸ್ ಅನ್ನ ತದನಂತರದ ಕಾರ್ಯಕ್ರಮದಲ್ಲಿ ನಾವು ಖಂಡಿತ ಕೊಡ್ತೇವೆ. ಆದರೆ ಈಗ ನಿಮ್ಮ ಮುಂದೆ ಕೂತ ವಿಷಯ ಏನು ಅಂತಂದ್ರೆ, ನಮ್ಮ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಧದಲ್ಲೂ ಯಾವುದೇ ತೊಂದರೆ ಇಲ್ಲದ ಹಾಗೆ ತುಂಬಾ ಸುಸೂತ್ರವಾಗಿ ನಡ್ಕೊಂಡ್ಬಂತು. ಎಲ್ಲೂ ತೊಂದರೆ ಆಗಲಿಲ್ಲ ನಮಗೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದಕ್ಕೇನಾದ್ರು ಟೈಮ್ ತಗೋತು ಅಂತಂದ್ರೆ ಅಫ್ಕೋರ್ಸ್ ವಿ ಹ್ಯಾವ್ ಸ್ಪೆಂಡ್ ಟೈಮ್ ಫಾರ್ ಟೆಕ್ನಿಕಲ್ ಅಂಡ್ ಟೆಕ್ನಿಷಿಯನ್ಸ್ ಅಂಡ್ ಅವರ್ ಡಿಮ್ಯಾಂಡ್ಸ್ ನಾವು ಟೈಮ್ ಸ್ಪೆಂಡ್ ಮಾಡೋದೇ ಹೊರತಾಗಿ ನಾವು ಆಟ ಆಡಲಿಲ್ಲ, ನಾವು ಮೋಜು ಮಸ್ತಿ ಮಾಡಲಿಲ್ಲ. ಬೀಯಿಂಗ್ ಟೆಕ್ನಿಷಿಯನ್ಸ್ and they are having experience of around 30 years, and Ramesh Anna having experience of around 35 to 36 years, Reddy sir having experience of around again 30 years. ನಾವು ಯಾರು ಇಲ್ಲಿ ಆಟ ಆಡಲಿಕ್ಕೆ ಬರಲಿಲ್ಲ, ಸಿನಿಮಾ ಮಾಡಲಿಕ್ಕೆ ಅಂತ ಬಂದ್ವಿ. ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ವಿ. ಎಲ್ಲವನ್ನೂ ಮಾಡಿ ನಾವು ಯಾವಾಗ ಸೆನ್ಸರ್ ಮೆಟ್ಲು ಹತ್ತಲ್ವೋ, ಇದು ಪ್ರಾಯಶಃ ನನಗೇನಾಗಿದೆ, ಎಲ್ರಿಗೂ ಆಶ್ಚರ್ಯ ಆಗೋ ವಿಷಯ ಏನು ಅಂತಂದ್ರೆ, ದಿಸ್ ಇಸ್ ಮೈ 5th ಫಿಲ್ಮ್ ವಿಚ್ ಹ್ಯಾಸ್ ಬೀನ್ ರೆಫ್ಯೂಸ್ಡ್ ಇನ್ ಸೆನ್ಸಾರ್. ನಾನು ನತದೃಷ್ಟನೋ, ನಾನು ಕೇಳ್ಕೊಂಡ್ಬಂದಿರೋ ಆ ಹಣೆ ಬರಹ, ನತದೃಷ್ಟದ ಹಣೆ ಬರಹನ ನನಗೆ ಗೊತ್ತಿಲ್ಲ. ನಾನೇನು ತಪ್ಪು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಡೆಡ್ಲಿ ಸೋಮ ರೆಫ್ಯೂಸ್ಡ್, ಗಂಡ ಹೆಂಡತಿ ರೆಫ್ಯೂಸ್ಡ್, ರಾಜೀವ್ ಗಾಂಧಿ ರೆಫ್ಯೂಸ್ಡ್, ಮಹದೇಶ refused. Above all, for the first time, gangs of UK, total refusal. ಆ 4 ಸಿನಿಮಾ ರೆಫ್ಯೂಸ್ಡ್ ಅಂದಾಗ ಅವ್ರ ಮುಂದೆ ನಿಂತು ಯಾಕೆ ಏನು ಎಲ್ಲವನ್ನು ಮಾತಾಡಿ ನಾವು ಸಿನಿಮಾವನ್ನು ಹೊರಗೆ ತಂದ್ರೆ, ಫಾರ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಗಾನ್ ಫಾರ್ ಬಾಂಬೆ ರಿವೈಸಿಂಗ್ ಸೆನ್ಸಾರ್. ಏನು ತಪ್ಪು ಮಾಡಿದೀವಿ ಸತ್ಯವನ್ನು ಗೊತ್ತಿಲ್ಲ. ಕರೆಕ್ಟಾಗಿ ಸಿನಿಮಾ ಮಾಡೋದೇ ತಪ್ಪ. ಬಹಳ ಇದೆ, ಮಾತಾಡೋದು ತುಂಬ ಇದೆ. ಎಲ್ಲೋ ಒಂದು ಕಡೆ ಮಾತಾಡ್ತಾ ಎಮೋಷನಲ್ ಆಗ್ಬಿಡ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಫಸ್ಟ್ ರಮೇಶ್ ಅಣ್ಣನ ಕೊಡ್ತೀನಿ. ಯಾಕೆಂತಂದರೆ ಹಿರಿಯರು ಮಾತುಗಳನ್ನ ಹಂಚ್ಕೊಂಡಾಗ ಅದಕ್ಕೆ ಒಂದು ಮೌಲ್ಯ ಜಾಸ್ತಿ ಇರುತ್ತೆ, ಅದಕ್ಕೊಂದು ಬೆಲೆನೇ ಬೇರೆ ಇರುತ್ತೆ. ಅವ್ರು ಹೇಳಿ, ಅವರ ನಂತರ ಪ್ರತಿಯೊಂದು ವಿಷಯವನ್ನು ನಾನು ಬಿಚ್ಚಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವೆಲ್ಲರೂ ಅನುಮತಿ ಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ರಮೇಶ್ ಅಣ್ಣ ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಸಿನಿಮಾ ತಂಡದವರಿಗೆ, ನಮಗೆಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಸದಾ ಕರೆಯೋ ನಮ್ಮ ಆತ್ಮೀಯ, ಅಂದರೆ ನಮಗೂ ಮತ್ತು ಜನರಿಗೂ ಮಧ್ಯೆ ಸೇತುವೆ ಆಗಿರೋ ಮಾಧ್ಯಮದವರಿಗೆ ಎಲ್ರಿಗೂ ಸ್ವಾಗತ. ಈ ಸಂಜೆಗೆ ರವಿ ಹೇಳಿದ್ದನ್ನ ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಈ ಸಿನಿಮಾದಲ್ಲಿ ಅನುಭವಿಸಿದ ನಿಜ. ಸೆನ್ಸಾರ್ ಆಗಿ ನಮಗೆ
ರವಿ ಫಸ್ಟ್ ಈ ಸಿನಿಮಾದಲ್ಲಿ ನನ್ನ ಜೊತೆ ನಿಂತ್ಕೊಳ್ಳಿ ಅಂತಂದಾಗ ಖಂಡಿತ ನಿಂತ್ಕೋತೀನಿ ಅಂತಂದೆ. ಎಲ್ಲ ಹಂತದಲ್ಲೂ ಜೊತೆಯಾಗಿ ಬರ್ತಾ 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 ಸೆನ್ಸಾರ್ ಬಂದಾಗ ಅವನ ಭಯ ಒಂದು ಹೇಳ್ದ, ನನ್ನ ಸಿನಿಮಾನ ಎಲ್ಲ ಟೈಮಲ್ಲಿ ಸೆನ್ಸಾರ್ ಹಿಡಿತಾರೆ, ಈ ಸಲ ಏನಾಗ್ಬೋದೋ ಗೊತ್ತಿಲ್ಲ ಭಯ ಅಂತಂದು. ಇಲ್ಲ ನಾನು ಬರ್ತೀನಿ ಬಾ ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಸೆನ್ಸಾರ್ ಮಾಡಿಸಿದ್ವಿ. ಸೆನ್ಸಾರ್ ಆಗಿ ರಿವೈಸಿಂಗ್ ಇಂದ ಬಂದು ನಿನ್ನೆ ನಮಗೆ ಸರ್ಟಿಫಿಕೇಟ್ ಸಿಗೋವರೆಗೂ 67 ದಿವಸ ನಾವು ಇನ್ನೊಂದು ಸಿನಿಮಾ ಮಾಡಿದಷ್ಟು ಕಷ್ಟಪಟ್ಟಿದ್ದೀವಿ. ಈ ಕಷ್ಟಪಟ್ಟಿದ್ದಕ್ಕೆ ನಮಗೆ ಬೇಜಾರಿಲ್ಲ, ಆದರೆ ನಮ್ಗೆ ಅವಮಾನ ಆಯಿತು, ಅದಕ್ಕೆ ಬೇಜಾರಿದೆ. ಅವಮಾನ ಯಾವ ಹಂತದಲ್ಲಿ ಅಂತಂದ್ರೆ, ಯಾವ ರೀತಿಯಲ್ಲಿ ಅಂತಂದ್ರೆ, ಒಬ್ಬ ಯಾವ ಕೆಲಸ ಗೊತ್ತಿರೋನ್ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕು, ಇಲ್ಲ ನನಗೆ ಕೆಲಸ ಗೊತ್ತಿಲ್ಲ ಕಾಲಿಗೆ ಬೀಳಬೇಕು ಅಂದ್ರೆ ರೆಡಿ ಇರ್ಬೋದು. ಕೆಲಸನೇ ಗೊತ್ತಿಲ್ಲದೆ ಇರೋರು ದಿಮಾಕಲ್ಲಿ ಕೂತ್ಕೊಂಡು ಯಾರು ಮುಖ ಕೊಟ್ಟು ಮಾತಾಡದೆ, ಒಂದು ರೆಫ್ಯೂಸಲ್ ಅಂತ ಅಂತಾರೆ ಗೊತ್ತಾ, ಮಾತಾಡೋಕ್ಕೂ ಟೈಮ್ ಕೊಡದೆ, ಅದಕ್ಕೆ ನಮ್ಗೆ ಮೊದಲನೇ ಸಲ ಬೇಜಾರಾಗಿದೆ. ನಾನು 35 ವರ್ಷದ ಇಂಡಸ್ಟ್ರಿಯಲ್ಲಿದ್ದೀನಿ, ನಂದು 13 ಸಿನಿಮಾ ಆಗಿದೆ. ನಾನು ಬಹಳಷ್ಟು ಸಲ ಅಂದರೆ ಬಹಳಷ್ಟು ಸೆನ್ಸರ್ ಆಫೀಸರ್ಸ್ನ ನೋಡಿದ್ದೀನಿ. ನಮ್ಮ ಇಂಡಸ್ಟ್ರಿಯಲ್ಲಿ ನೋಡಿದಂಗೆ ಚಂದ್ರಶೇಖರ್ ಸರ್ ಅಂತ ಬಹಳ ಟಫೆಸ್ಟ್ ಸೆನ್ಸರ್ ಆಫೀಸರ್ ತಂದವ್ರ ಹತ್ರ ಕೂಡ ನಾನು ಮಾತಾಡಿ ಈ ಸಿನಿಮಾ ಗೆದ್ಕೊಂಡು ಬಂದಿರೋದು. ನನ್ನ ಸಿನಿಮಾ ಯಾವತ್ತೂ ಹಿಡಿದಿಲ್ಲ. ನಾನು ಕನ್ವಿನ್ಸ್ ಮಾಡಿದಾಗ ಅವ್ರು ನನ್ನನ್ನು 2 ಸೆಮಿನಾರ್ ಕರ್ಕೊಂಡು ಮಾತಾಡ್ಸಿದ್ರು ಸಿನಿಮಾ ಹೇಗೆ ಅಂತ. ಬಟ್ ಇಲ್ಲಿ ಸೆನ್ಸಾರ್ ಆಫೀಸರ್ ಹತ್ರ ನಾವು ಫಸ್ಟ್ ಕೂತ್ಕೊಂಡಾಗ ಮಾತಾಡಿದಾಗ ಒಬ್ರು ಮಾತಾಡೋದಕ್ಕೆ ರೆಡಿ ಇಲ್ಲ, ಮುಖ ಕೊಟ್ಟು ನೋಡೋದಕ್ಕೆ ರೆಡಿ ಇಲ್ಲ. ಅವ್ರು ಎಷ್ಟು ದಿಮಾಕಲ್ಲಿದ್ದಾರೆ ಅಂದರೆ ವಿ ಆರ್ ರೆಫ್ಯೂಸಿಂಗ್ ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದಾರೆ. ಯಾಕೆ ಕಾರಣ ಕೊಡ್ತಿಲ್ಲ. ನನಗೆ ಆಮೇಲೆ ಗೊತ್ತಾಗಿದ್ದೇನಪ್ಪ ಅಂದರೆ ಅವ್ರಿಗೆ ಸಿನಿಮಾ ಅಂದರೆ ಏನಂತ ಗೊತ್ತಿಲ್ಲ, ಸಿನಿಮಾದಲ್ಲಿ ಶಾರ್ಟ್ ಅಂದರೆ ಗೊತ್ತಿಲ್ಲ, 1 ಸೆಕೆಂಡ್ಗೆ ಎಷ್ಟು ಫ್ರೇಮ್ ಅಂತ ಓಡುತ್ತೆ ಅಂತ ಗೊತ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಯಾವ ಕ್ಯಾಮ್ರಾ ತೆಗೆದಿದ್ದೀವಿ, ಎಷ್ಟು ಕ್ಯಾಮ್ರಾಗಳಿದ್ದಾವೆ, ಸೊ ಡಿಜಿಟಲ್ ಫಾರ್ಮೆಟ್ ಎಷ್ಟು ಚೇಂಜ್ ಆಗಿದೆ, ಯಾವ ಥರ ವರ್ಕ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆಲ್ಲ. ಅಂತ ಗೊತ್ತಿಲ್ಲದೆ ಇರೋ ದಡ್ಡರ ಮುಂದೆ 35 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನಾವು ನಿಂತ್ಕೊಳ್ಳೋದಿದೆ ಗೊತ್ತಾ, ಅದು ನಮಗೆ ಮಾಡಿದ ಅವಮಾನ ಅಲ್ಲ, ಸಿನಿಮಾಗೆ ಮಾಡಿದ ಅವಮಾನ. ನಮ್ಗೊಂದ್ಸಲ ಬೇಜಾರಾಗೋದು ಏನಪ್ಪ ಅಂತಂದ್ರೆ, ಸಿನಿಮಾ ಹೇಗಾಗಿದೆ ಅಂದ್ರೆ ಯಾರು ಬೇಕಾದ್ರೆ ಬಂದು ಆಳ್ಬೋದಲ್ಲ ಅಂತ. ವಿದ್ಯೆ ಬುದ್ಧಿ ಇಲ್ಲದೆ ಒಂದು ಕೆಲಸ ಎಲ್ಲಿ ಬೇಕಾದ್ರೆ ಮಾಡ್ಬೋದು ಅನ್ನೋದು ಒಂದಿರುತ್ತೆ. ಬಟ್ ಎಲ್ಲ ಕೆಲಸಕ್ಕೂ ಒಂದೊಂದು ಕ್ವಾಲಿಫಿಕೇಶನು, ಒಂದೊಂದು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ಸಿನಿಮಾ ಮಾತ್ರ ನೋಡಕ್ ಬಂದಾಗ, ರಿವೈಸಿಂಗ್ ಬಂದಾಗ, ಏನೋ ಸೆನ್ಸಾರ್ ಅಂತ ಬಂದಾಗ, ಏನಕ್ಕೆ ಹಿಂದೂ ಮುಂದೆ ನೋಡಿದ್ರೆ ಯಾರು ಗೊತ್ತಿದ್ದಾರೆ ಬಂದು ಏನ್ ಬೇಕಾದ ಬಳಕೆ ಮಾಡ್ಬೋದಲ್ಲ. ನನಗೆ ಅದ್ರಲ್ಲಿ 2 ಡಿಫರೆನ್ಸ್ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ, ಸಿನಿಮಾ ಗೊತ್ತಿರೋರು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಸಿನಿಮಾ ಗೊತ್ತಿಲ್ಲದೆ ಇರೋರು ರಿವೈಸಿಂಗ್ ಸೆನ್ಸಾರ್ ಬೋರ್ಡ್ ಫಸ್ಟ್ ಕಮಿಟಿಯಲ್ಲಿ ಕೂತಿದ್ರು, ರೀಜನಲ್ ಕಮಿಟಿಯಲ್ಲಿ ರಿವೈಸಿಂಗ್ ಹೋಯ್ತು. ರಿವೈಸಿಂಗ್ ಹೋದಾಗ ಸಿನಿಮಾ ಗೊತ್ತಿರೋರಿದ್ರು. ಫಾರ್ ಎಕ್ಸಾಂಪಲ್ ಚೇರ್ಮನ್ ನಾಗಾಭರಣ ಸರ್ ಇದ್ರು, ಅವ್ರ ಜೊತೆಗೆ ಇನ್ನೊಂದು 2-3 ಸಿನಿಮಾ ಸಂಬಂಧಪಟ್ಟವರಿದ್ರು. ಈ ಸಿನಿಮಾ ಫಸ್ಟ್ ನಾವು ರಿಫ್ಯೂಸ್ ಮಾಡ್ತಾ ಇದೀವಿ ಸರ್ಟಿಫಿಕೇಟ್ ನ ತಂದಾಗ ಯಾರು ಗೊತ್ತಿಲ್ಲ, ಯಾರು ಸಿನಿಮಾದವರು ಇಲ್ಲ. ಅವ್ರು ಒಂದೇ ಮಾತು ಹೇಳಿದ್ರು, ಯಾರು ರೆಫ್ಯೂಸಿಂಗ್. ಬಟ್ ಅದೇ ರಿವೈಸಿಂಗ್ ಕಮಿಟಿಗೆ ಹೋದಾಗ, ನಾಗಾಭರಣ ಸರ್ ಹತ್ರ ಹೋದಾಗ ಮೊದಲೇ ಹೇಳಿದ್ದೇನಪ್ಪ ಅಂದ್ರೆ, ಈ ಸಿನಿಮಾ ಹೀಗಿದೆ, ಓಕೆ, ಈ ಸಿನಿಮಾನ ಸೆನ್ಸಾರ್ ಮಾಡಬೇಕಾದ್ರೆ ನಾವು ಈ ಥರದ ಕರೆಕ್ಷನ್ಸ್ ಹೇಳ್ತೀವಿ, ನಿಮ್ಗೆ ಒಪ್ಪಿಗೆ ಇದ್ರೆ ನಾವು ಮಾತಾಡ್ತೀವಿ. ಸೊ ಇದು ಸಿನಿಮಾ ಗೊತ್ತಿರೋರು ಮಾತು. ಬಿಕಾಸ್ ಅವ್ರಿಗೆ ಗೊತ್ತಿದೆ ಸಿನಿಮಾ ಏನು, ಶಾರ್ಟ್ ಅಂದ್ರೆ ಏನು, ನಾವೆಲ್ಲ ಚೇಂಜಸ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ, ಅವ್ರಿಗೂ ಹೊಡೆತ ಬೀಳಲ್ಲ, ಸಮಾಜಕ್ಕೆ ನಾವೇನು ಕೊಡ್ಬೇಕು ಅಂತ ಕೊಡ್ಬೋದು ಅಂತ. ಬಟ್ ಮೊದಲನೇವ್ರು ಅದು ಮಾಡಲೇ ಇಲ್ಲ. ಅವರೆಲ್ಲರೂ ಹೇಳಿದ್ರೆ ಗೊತ್ತಾ, ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರೆ ಯಾರು ನಮ್ಮ ಮುಖ ನೋಡ್ತಿಲ್ಲ, ಎಲ್ಲರೂ ಅವ್ರ ಪಾಡ ಒಂದು ಕಡೆ ನೋಡ್ಕೊಂಡು ಕೂತಿದ್ದಾರೆ. ಸುಮ್ಮನೆ ಹೇಳ್ತಾ ಇರೋದೇನಂದ್ರೆ, ಅವ್ರು ದಿಮಾಕಲ್ಲಿ ಕೂತ್ಕೊಂಡು ರಿಜೆಕ್ಟ್ ಮಾಡ್ತಾರೆ ಸಿನಿಮಾ. ಸೊ ನಮ್ಗೆ ಹೇಗೆ ಅನ್ಸುತ್ತೆ ಅಂತಂದ್ರೆ, ಯಾರೋ ಕೆಲಸ ಬಗ್ಗೆ ಮುಂದೆ ಹೋಗಿ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕನ್ನೋದು ಒಂದು ಮೊದಲನೇ ಸಲ ನಮ್ಗೆ ನೋವಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ, ನಮ್ಮ ಸಿನಿಮಾ ಲೆಂತ್ ಇರೋದು 2 ಗಂಟೆ 10 ನಿಮಿಷ. ನಾವು ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ 2-3/4 ಗಂಟೆ 2 ಸೆಷನ್ ಅಲ್ಲಿ ಕೂತಿದ್ವಿ. ಏನ್ ತಪ್ಪಾಗಿದೆ ಅಂದ್ರೆ, ವೈಲೆನ್ಸ್ ಜಾಸ್ತಿ ಇದೆ ಅಂತ. ವೈಲೆನ್ಸ್ ಜಾಸ್ತಿ ಎಲ್ಲಿದೆ? ಬೇರೆ ಸಿನಿಮಾಗಳನ್ನ ನೋಡಿದ್ದೀರಾ? ನಾವು ನೋಡಿಲ್ಲ, ನಾವು ನೋಡಲ್ಲ. ಬೇರೆ ಬೇರೆ ಸಿನಿಮಾಗಳು ಸೆನ್ಸಾರ್ ಆಗಿರ್ತವೆ, ಇಲ್ಲಿ ಬರ್ತಾವಲ್ಲ ಸರ್, ಅದು ಆ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ಅಲ್ಲಿ ಸೆನ್ಸಾರ್ ಆಗಿ ಇಲ್ಲಿ ಬಂದು ಸಿನಿಮಾ ನೋಡ್ತಾ ಇದಾರಲ್ಲ ಸರ್, ಅದು ನಮಗೆ ಗೊತ್ತಿಲ್ಲ. ಸೊ ಇವತ್ತಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮೇಲೆ ಒಂದು ಕಡೆ ಸೆನ್ಸಾರ್ ಆದ್ರೆ ಎಲ್ಲ ಕಡೆ ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ಲರೂ ಸಿನಿಮಾ ನೋಡ್ತಾರೆ ಒಂದೇ ಸೆನ್ಸಾರ್ ಅಲ್ಲಿ. ಸೊ ಅಲ್ಲಿರೋ ಕಲ್ಚರ್ ಇಲ್ಲಿ ಬರ್ತಾ ಇದೆ ತಾನೆ. ಇಲ್ಲಿ ಸೆನ್ಸಾರ್ ಬಿಟ್ಕೊಂಡು ಯಾಕೆ ಬೇರೆ ಕಡೆ ಬಿಟ್ಕೊಡಲ್ಲ? ನೀವು ನೋಡಿಲ್ವಾ ಅಂದ್ರೆ
ನೋಡಿಲ್ಲ ಅಂತ ದಿಮಾಕಲ್ಲಿ ಹೇಳ್ತಾರೆ, ನಾವು ನೋಡಲ್ಲ ಅಂತಾನು ಹೇಳ್ತಾರೆ. ನಮ್ಗದು ಬೇಕಾಗಿಲ್ಲ. ಸೊ ಹೊರಗಿನ ಪ್ರಪಂಚನೇ ಗೊತ್ತಿದೆ ಇರೋರು ಈ ಬಾವಿಲಿರೋ ಕಪ್ಪೆ ಅಂತ ಗೊತ್ತಾ ಅಂಥವ್ರಂತ ಕೂಡಿಸ್ಬಿಟ್ಟು ನಮ್ಮ ಸಿನಿಮಾನ ಸಾಯಿಸಕ್ಕೆ ಅಂತ ನೋಡ್ತಾ ಇದ್ದಾರೆ ಅಂತ ಒಂದು ಸಲ ಅನ್ಸಿದ್ದು ನನಗೆ. 14 ಸಿನಿಮಾ ನಾನು ಮಾಡಿದಾಗ ಒಂದು ಸಲ ತೊಂದರೆ ಆಗದೆ ಇದು ಈ ಸಿನಿಮಾ ತೊಂದರೆ ಆಗುತ್ತೆ ಅಂತಾರೆ. ಬರೀ ಇವ್ನು ಹಣೆ ಬರೋ ಅಲ್ಲ ಅದು. ಈ ಸಿನಿಮಾದಲ್ಲಿ ಕೆಲಸ ಗೊತ್ತಿಲ್ಲದಿರೋರು ಯಾವ್ಯಾವ ಫೀಲ್ಡ್ ಬಂದು ಕೂತ್ಕೊತಾ ಇರೋದಲ್ಲ. ಸೊ ಇಂಥವ್ರಿಗೋಸ್ಕರ ನಾವು ಸಿನಿಮಾ ಮಾಡಿ ಸಾಯ್ಬೇಕಂತ ಒಂದ್ಸಲ ಆಗುತ್ತೆ. ಇದನ್ನೇ ನಾಗಾಭರಣ ಸರ್ ಬಂದು ಕೂತ್ಕೊಂಡಾಗ ರಿವೈಸಿಂಗ್ ಕಮಿಟಿಲಿ ಅವ್ರು ಕನ್ವಿನ್ಸ್ ಮಾಡೋದು ಗೊತ್ತಾ ನಮಗೆ. ಬಿಕಾಸ್ ಯಾಕೆ ಅಂದ್ರೆ ಅವ್ರ ಸಿನಿಮಾ ಗೊತ್ತಿದೆ. ಅವ್ರು ನೀಟಾಗಿ ಒಂದೊಂದು ಪಾಯಿಂಟ್ ನಾನು ಇದಕ್ಕೆ ಕಟ್ ಮಾಡ್ತಾ ಇದ್ದೀನಿ, ಇಷ್ಟು ಫ್ರೇಮ್ ಕಟ್ ಮಾಡ್ತೀನಿ, ನಿಮ್ಗೇನು ತೊಂದರೆ ಆಗಲ್ಲ, ಇದು ರೂಲ್ಸು ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರಿಗೆ ಅದನ್ನ ಹೇಳಕ್ ಬಾಯಿಲ್ವಾ, ಗೊತ್ತಿಲ್ವಾ, ದಿಮಾಕ ಅದು ಗೊತ್ತಿಲ್ಲ ನಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಮೊದಲನೇ ಸಲ ಸೆಟ್ಟಿಂಗ್ ಆಗುತ್ತೆ, ಸೆನ್ಸಾರ್ನ ರಿಫ್ಯೂಸ್ ಮಾಡ್ತೀವಿ ಅಂತಾರೆ. ರೆಫ್ಯೂಸಲ್ ಸರ್ಟಿಫಿಕೇಟ್ಗೆ ರವೀಂದ್ರ ಅಲ್ಲೇ ಸೈನ್ ಹಾಕ್ಸ್ಕೊಂತಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ನಾಳೆ ಬೆಳಿಗ್ಗೆ ರಿವೈಸಿಂಗ್ ಹೋಗಿ ಅಂತಾರೆ. ರಿವೈಸಿಂಗ್ ಹೋಗಿ ಬಿಟ್ಟಾದ್ಮೇಲೆ ತಿರ್ಗಾ ನಮ್ಗೆ ಬರುತ್ತೆ ಸೆನ್ಸಾರ್ ಕಟ್ಟು ಬರುತ್ತೆ. ಹೆಂಗ್ ಬರುತ್ತೆ ರಿಫ್ಯೂಸಲ್ ಸೈನ್ ಹಾಕಾದ್ಮೇಲೆ? ಇದನ್ನ ರಿವೈಸಿಂಗ್ ಕಮಿಟಿಲಿ ಕೇಳಿದ್ರೆ ಆಗಿದ್ದಾಗ ಬಿಡ್ರಿ ಅಂತಾರೆ. ಆಗಿದ್ದಾಗ ಬಿಡ್ರಿ ಅಂತ ಅವ್ರು ಹೇಳ್ತಾರೆ. ತಿರ್ಗಾ ರಿವೈಸಿಂಗ್ ಕಮಿಟಿಗೆ ಸ್ಕ್ರೀನಿಂಗಿಗೆ ಬೇರೆದಕ್ಕೆಲ್ಲ ದುಡ್ಡು ಕಟ್ಬೇಕಲ್ಲ, ಅದ್ಯಾವ ಕಟ್ತಾನೆ ಅಂತಾರೆ. ಅದಾಗಿದ್ದಾಗ ಹೋಯ್ತೀರಿ. ಅವ್ನು ಮಾಡಿರೋ ತಪ್ಪಿಗೆ ನಾವು ಫೈನ್ ಕಟ್ಬೇಕಾ? ಯಾರ್ಯಾರು ಮಾಡಿ ಫೈನ್ ತಪ್ಪುಗಳಿಗೆ ಪ್ರೊಡ್ಯೂಸರು ಇಲ್ಲಿರೋ ನಾವು ಫೈನ್ ಕಟ್ತಾ ಹೋದ್ರೆ ಸಿನಿಮಾ ಮಾಡೋದು ಹೆಂಗಾರೆ? ಅವ್ರನ್ನ ಕೇಳಕ್ಕೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಪ್ರಶ್ನೆ ಮಾಡಕ್ ತಾಕತ್ತು ನಮ್ಮ ಇಂಡಸ್ಟ್ರಿ ಇಲ್ವಾ ಗೊತ್ತಾಗ್ತಾ ಇಲ್ಲ ನನಗೆ. ನನಗೆ ಈ ಟೈಮಲ್ಲಿ ಜ್ಞಾಪಕ ಬಂದಿದ್ದು ಸಿದ್ಲಿಂಗಯ್ಯ ಅಂತವ್ರು, ವೀರಸ್ವಾಮಿ ಅಂತವ್ರು, ಇಂಥ ಪ್ರೊಡ್ಯೂಸರ್ ಡೈರೆಕ್ಟರ್ ಇರಬೇಕಾಯ್ತು, ಪಾರ್ವತಮ್ಮ ಅಂತವ್ರು ಎಲ್ಲ. ಅವರು ಚಾಲೆಂಜ್ ಆಗಿ ಕೊಡ್ತೀರಿ, ಬನ್ರಿ ನೋಡೋಣ ಅವರ ಅಂತ. ಇವತ್ತು ಯಾಕೆ ಯಾರು ಕೇಳ್ತಾ ಇಲ್ಲ? ಬಹುಶಃ ನನಗನ್ನಿಸ್ತಾ ಇರೋದೇನಪ್ಪ ಅಂದ್ರೆ ಯಾರು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಇದ್ದಾರೆ ಅವ್ರು ಯಾರು ಸಿನಿಮಾ ಮಾಡ್ತಾ ಇಲ್ಲ. ಅಂಥವ್ರು ಯಾರನ್ನ ಸಿನಿಮಾ ಮಾಡಕ್ ಬಂದ್ರೆ ಕೇಳಿರೋರೇನೋ. ಇವತ್ತು ಯಾವನು ಗೊತ್ತಿದೆ ಅವ್ನು ಬಂದು ಸಿನಿಮಾ ಮಾಡ್ತಾ ಇದ್ದಾನೆ, ಅವನಿಗೆ ಬೇಕಾಗಿರೋ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾನೆ. ಇದು ಹೊಸದೊಂದು ರೂಲ್ಸ್ ಬಂದಿದೆ ಈಗ. ನಾವು ಊರಲ್ಲಿ ಇರ್ತೀವಿ, ನಮ್ಮ 10ನೇ ಸಿನಿಮಾ 12ನೇ ಸಿನಿಮಾ ಅಂತ ಯಾರೋ ಒಂದು ಕಾಲ ಲಕ್ಷ ಡಬಲ್ ದುಡ್ಡು ಕಟ್ತಾರೆ, ಅವ್ನು ಸೆನ್ಸರ್ ಮಾಡ್ತೀವಿ ಫಸ್ಟ್ ಅಂತ ಅಂತಾರೆ. ಹೊಸ ರೂಲ್ಸ್ ಬಂದಿದೆ ಇದು. ಡಬಲ್ ದುಡ್ಡು ಅವ್ನು ಹೋಗ್ತಾ ಇದ್ರೆ ನಮ್ಗೆ ಹೇಳ್ತಾ ಇರೋದು ಎಥಿಕ್ಸ್ ಎಲ್ಲೂ ಅಂತ. ಮೊದಲಿಂದ ಡಿಸಿಪ್ಲಿನ್ ಆಗಿ ಬಂದಿರೋದು ಎಲ್ಲಿ ಹೋಗ್ಬೇಕು? ಈ ತರದ್ದೆಲ್ಲ ಆದಾಗ ಅನ್ಸಿದ್ದೇನಪ್ಪ ಅಂತಂದ್ರೆ ಸಿನಿಮಾ ಮಾಡೋದು ತುಂಬಾ ಕಷ್ಟ ಅಲ್ಲಲ್ಲ, ಸೆನ್ಸಾರ್ ಬಂದು ಹೊರಗಡೆ ಬರೋದು. ಇದ್ರ ಜೊತೆಗೆ ಇನ್ನೂ ಎಷ್ಟೆಷ್ಟೋ ತೊಂದರೆಗಳಿದ್ದಾವೆ. ಅದನ್ನು ನನ್ನ ಬಾಯಲ್ಲಿ ಕೇಳಿದ್ರೆ ಬಹಳ ಕೆಟ್ಟದಾಗಿರುತ್ತೆ. ಬಟ್ ನೋವು ಅನುಭವಿಸಿದ್ದು ನಾನು ಜೊತೆಲಿದ್ದು ಅನುಭವಿಸಿದ್ದಾರೆ. ದುಡ್ಡು ಹಾಕಿ ಅವ್ರು ಹೊರಗಿದ್ದಾರೆ ಸರ್. ಅವ್ರಿಗೆ ಎಷ್ಟು ನೋವಾಗಿರ್ಬೇಕು, ಎಷ್ಟು ಅಲ್ಲಿದ್ದಾರೆ. ಅವ್ರನ್ನ ಸಂತೈಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀವಿ. ಸೊ ಅದನ್ನ ನೀವು ರವಿ ಬಾಯ್ ಕೇಳಬೇಕು ಅಂತ ಹೇಳಿ. ತುಂಬಾ ಹಣೆ ಬರಗಳು ಕೆಟ್ಟಿದೆ. ಬೈಕಲ್ಲಿ ಬರುತ್ತೆ. ಏನ್ ಮಾಡೋಣ ಮಾಸ್ಟರ್, ಇನ್ನೆಷ್ಟು ಒದ್ದಾಡೋಣ ಹೇಳಿ ಸರ್. ಅದೇ ಮೈಕಲ್ಲೇ ಮಾತಾಡಿ. ಇಲ್ಲ ಬಡ ಅಂದ್ರೆ ಅದು ಕೇಳಲ್ಲ. ಇಲ್ಲ ಅದೇನು ಪರಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋದು ಬಿಡಿ. ಏನು ಮಾಡೋದು, ಅಲ್ಲಿ ಕೇಳಿಸುತ್ತೆ ಮಾತಾಡೋದು. ಓಡಿಯೋ ಮೈಕ್ ಆನ್ ಮಾಡಿ ಸರ್, ಅದು ತಗೊಳ್ಳಿ. ಅಲ್ಲದ ರವಿ ಯಾರು ವಿಚಾರ ಓಡಿಯೋ ಮೈಕ್ ₹1,33,000 ಆಗತ್ತೆ ಅಂತ ಹೇಳ್ತಾರೆ ಸರ್. ಮೂರ್ತಿಯವರು ಇಲ್ಲ ಅನ್ಸುತ್ತೆ. ಮೂರ್ತಿಯವರಿಲ್ಲ, ಯಾರ ಬೇರೆಯವ್ರು ಬಂದು ಅದೇ ಆಗಿರೋದು. ಬೇರೆಯವ್ರಿಗೆ ಗೊತ್ತಿಲ್ಲ, ಫಸ್ಟೇ ರೆಡಿ ಮಾಡ್ಕೊಂಡಿರ್ತಾನೆ. ಮೂರ್ತಿ ಇದ್ರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇಷ್ಟೊತ್ತು ಇದ್ರು ಫಸ್ಟೇ ರೆಡಿ ಮಾಡ್ತಾರೆ. ಹೇಳಿದ್ರೆ ನಮ್ಮ ಸಿನಿಮಾದಲ್ಲಿ ಅನಿಮಲ್ಸ್ನ ಯೂಸ್ ಮಾಡಿದ್ದೀವಿ. ಅನಿಮಲ್ಸ್ನ ಯೂಸ್ ಮಾಡೋದಕ್ಕೆ 50,000 ಪ್ಲಸ್ ಇದು ₹83,000 ಆಗುತ್ತೆ ಅಂತ ಹೇಳ್ತಾರೆ. ನಾವು ಕಷ್ಟದಲ್ಲಿರ್ತೀವಿ ಸರ್, ನಾವೇನು ಸುಖದಲ್ಲಿ ಬಂದು ಇಲ್ಲಿ ಸಿನಿಮಾ ಮಾಡಿಲ್ಲ. ನಾವು ಒಂದು ಮಾತು ಹೇಳಿದ್ದೇವೆ, 1,33,000ದಲ್ಲಿ ಸ್ವಲ್ಪ ಅಮೌಂಟನ್ನು ಈಗ ಕೊಡ್ತೀವಪ್ಪ, ಮಿಕ್ಕದನ್ನು ಆಮೇಲೆ ಕೊಡ್ತೀವಿ. ಇದು ಎಲ್ಲ ಕಡೆನೂ ನಡ್ಕೊಂಡು ಬಂದಿದೆ. ಏನಮ್ಮ ಕರೆಕ್ಟ್ ತಾನೆ? ₹93,000 ಪೇ ಮಾಡ್ತೀವಿ ಸರ್. ಇನ್ನು ಉಳಿಕೆ ಇರೋದು 1/33ರಲ್ಲಿ ₹40,000. ಇದನ್ನು ಹಂತವಾಗಿ, ಇನ್ನೂ ಸೆನ್ಸಾರ್ ಆಗಿಲ್ಲ, ಹಂತವಾಗಿ ಕೊಡ್ತೀವಿ ಅಂತ ಹೇಳ್ತೀವಿ. ನಾವು ಜಾನ್ವರಿ 14ನೇ ತಾರೀಕು ಸ್ಕ್ರಿಪ್ಟನ್ನು ಬರೆಯಕೊಟ್ಟಿದ್ದೀವಿ. ಜೂನ್ 23ನೇ ತಾರೀಕು ನಮ್ಮ
30ನೇ ತಾರೀಕು ಅನಿಮಲ್ ಬೋರ್ಡಿಂದ ನನಗೊಂದು ಸರ್ಟಿಫಿಕೇಟ್ ಬರುತ್ತೆ. ದಟ್ ನಥಿಂಗ್ ಇಸ್ ರಾಂಗ್, ಯು ಕ್ಯಾನ್ ಪ್ರೊಸೀಡ್. ಜೂನ್ 30 ಯಾವಾಗ ಸರ್ಟಿಫಿಕೇಟ್ ಬರುತ್ತೋ ಅದನ್ನು ಇಮಿಡಿಯೇಟ್ ಆಗಿ ಆ ಸರ್ಟಿಫಿಕೇಟನ್ನು ಈ ಸೆನ್ಸಾರ್ಗೆ ಬೋರ್ಡ್ಗೆ ಲಗತ್ತಿಸಿ ಅದೆಲ್ಲ ಮಾಡಿ ಅವ್ರು ಅಪ್ಲೈ ಮಾಡಬೇಕು. ನಾವು ಕಾಯ್ತಾ ಇದ್ದೀವಿ, ಹಬ್ಬಿಸ್ತಾ ಇದ್ದೀವಿ. ಯಾಕೆಂದರೆ ದುಡ್ಡುಗಳಿಲ್ಲ ಸರ್ ನಮ್ಮ ಹತ್ರ. ಎಲ್ಲ ಒದ್ದಾಡ್ತಾ ಇರಬೇಕಾದ್ರೆ ಏನಾಯಿತು, ಆಸ್ ಇಟ್ ಈಸು ಜೂನ್ 30ನೇ ತಾರೀಕು ನಮಗೆ ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ಲಗತ್ತಿಸಿ ಅಂತ ಹೇಳ್ತೀವಿ, ಎಲ್ಲ ಆಗುತ್ತೆ. ಇಲ್ಲಿಂದ ಕಾಯಲಿಕ್ಕೆ ಶುರು ಮಾಡ್ತೀವಿ. ಜೂನ್ 14ನೇ ತಾರೀಕು ಕೂಡ ನಾವು ಕೇಳ್ತೀವಿ, ಏನಪ್ಪ ಪರಿಸ್ಥಿತಿ ಏನು ಬಂದಿದೆ, ಯಾಕಪ್ಪ ಇನ್ನೂ ಇಷ್ಟು ದಿವಸ ಆಯಿತು, ಯಾಕೆ ಬಂದಿಲ್ಲ? ಇಲ್ಲ ಸರ್, ಎರಡಾಗಿದೆ. ಒಂದು ಒಟ್ಟು ತ್ರಿಬಲ್ ದುಡ್ಡು ಕಟ್ಟೋರನ್ನ ಫಸ್ಟ್ ನೋಡ್ತಾ ಇದ್ದಾರೆ, ಅದರಲ್ಲಿ ಎಕ್ಕ ಮತ್ತೊಂದು ಮಗದೊಂದು ಬರ್ತಾ ಇದೆ. ಇನ್ನೊಂದು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿ ಹಳೆ ಸಿನಿಮಾಗಳನ್ನ ಕೂಡ ಸೆನ್ಸರ್ ಮಾಡಿಸ್ತಾ ಇದ್ದಾರೆ. ನಾವು ದಡ್ಡು ಸರ್, ಇರ್ಬೋದು ಅಂದ್ಬಿಟ್ಟು 14ನೇ ತಾರೀಕುವರೆಗೂ ಕಾಯ್ದು 14ನೇ ತಾರೀಕು ಯಾಕೋ ಸ್ವಲ್ಪ ಬೇಸರ ಆಗಿ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದಾಗ ನನ್ನ ನಿರ್ಮಾಪಕರಾದಂಥ ಸೂರಪ್ಪ ಬಾಬು, ತಾಳಪ್ಪ ರವಿ ಯಾಕಷ್ಟು ಕಿರ್ಚಾಡ್ತೀಯ, ಏನು ಮಾಡ್ತೀಯ, ಡೈರೆಕ್ಟಾಗಿ ಸೆನ್ಸಾರ್ ಫೋನ್ ಮಾಡಿ ಕೇಳು. ವರಲಕ್ಷ್ಮಿ ಮೇಡಮ್ ಅವ್ರನ್ನ ಕೇಳಿದ್ರೆ ಎಂಥ ನತದೃಷ್ಟು ನಾವು ಅಂತಂದರೆ, ಜೂನ್ 14ನೇ ತಾರೀಕಿಗೆ ಈ ಶಿವು ಅನ್ನೋ ವ್ಯಕ್ತಿ ದುಡ್ಡು ಕಟ್ತಾ ಇದ್ದಾರೆ ಸರ್. ನಮ್ಮ ಹತ್ರ ಇಸ್ಕೊಂಡಿರೋದು ಜೂನ್ 23, ಅವರಲ್ಲಿ ದುಡ್ಡು ಕಟ್ತಾ ಇರೋದು ಜುಲೈ 13-14. ಜುಲೈ 13-14 ನಮ್ಮ ದುಡ್ಡು ಅಲ್ಲಿ ಹೋಗೇ ಇಲ್ಲ. ಸತ್ಯ ಮಾಡಿ ಹೇಳ್ತೀವಿ, ನಾವು ಈ ದುಡ್ಡನ್ನ ಸುಮ್ಮನೆ ತಂದಿಲ್ಲ ಸರ್. 1 ಲಕ್ಷ ರೂಪಾಯಿಗೆ 8% ಬಡ್ಡಿ ಕಟ್ಟಿ ತಂದಿದ್ದೀವಿ. 92 ಅಲ್ಲಿ ಕಟ್ಟಿದ್ದೀವಿ. ಈತನ ಜೇಬಲ್ಲಿದ್ದ 1,000 ರೂಪಾಯಿ ಕೂಡ ಕೊಟ್ಟಿದ್ದೀವಿ. ಇಲ್ಲಿಂದ ಬರುತ್ತೆ ಸರ್ ದುಡ್ಡು. ಈ ವ್ಯಕ್ತಿ ಆ ಜೋಬನ್ನ ಆ ದುಡ್ಡನ್ನು ಜೇಬಲ್ಲಿ ಇಟ್ಕೊಂಡು 14ನೇ ತಾರೀಕು ಅಂತ ಕೇಳಿದಾಗ ನಾವು ವಿಜಯಲಕ್ಷ್ಮಿ ಮೇಡಮ್ಗೆ ಫೋನ್ ಮಾಡಿದ್ರೆ, ವರಲಕ್ಷ್ಮಿ ವಿಜಯಲಕ್ಷ್ಮಿ ಸಂತೆಗೆ, ಇಲ್ಲ ಸರ್ ನೀವು ಕಟ್ಟಿರೋದು ಇವತ್ತು, ಹೆಂಗೆ ಸರ್ ನಾವು ಸಿನಿಮಾ ನೋಡೋಕ್ಕಾಗತ್ತೆ, ನಿಮ್ಮ ಸಿನಿಮಾ ನಾನು ನೋಡೋದೇನು ಜುಲೈ 30 ಅಂತಾರೆ. ಒದ್ದಾಡ್ತಾ ಇದೀವಿ ಸರ್, ಒದ್ದಾಡ್ತಾ ಇದೀವಿ. ನಾನು ತೋರಿಸ್ತೀನಿ ಸರ್ ನಿಮಗೆ ಸ್ಮೈಲೀಸ್ ಹೆಂಗೆ ಹಾಕಿದೀವಿ ಅಂದರೆ ನಿಮ್ಮ ಕಾಲಿಗೆ ಬೀಳ್ತೀವಿ, ನಿಮ್ಮ ಕೈಗೆ ಬೀಳ್ತೀವಿ, ನಿಮ್ಗೆ ಅದು ಮಾಡ್ತೀವಿ, ನಮ್ಮ ಸಿನಿಮಾ ನೋಡಿ ಅಂತಂದರೆ ಕೊನೆಗೆ ಜುಲೈ 23ನೇ ತಾರೀಕು ನಮ್ಮ ಸಿನಿಮಾ ನೋಡ್ತಾರೆ ಸರ್. ಎಷ್ಟು ಚೆನ್ನಾಗಿ ನಮ್ಮನ್ನು ನಿಲ್ಲಿಸಿದ್ರು ಅಂತಂದರೆ ಸರ್, ಐ ಆಮ್ ಅನ್ ಎಜುಕೇಟೆಡ್ ಸರ್, ಐ ಆಮ್ ಅ ಗ್ರ್ಯಾಜುಯೇಟ್. ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ನಲ್ಲಿ ಇಂಟರ್ ಕೋರ್ಸ್ನಲ್ಲಿ 74 ಸಬ್ಜೆಕ್ಟಲ್ಲಿ 43 ಸಬ್ಜೆಕ್ಟನ್ನು ಪಾಸ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ನನ್ನನ್ನು ಇವರನ್ನು ಸುಮ್ಮನೆ ನಿಲ್ಲಿಸಿದ್ದಾರೆ. ಇಬ್ಬರು ನಿಂತಿದ್ದೀವಿ. ಆ 4 ಜನ ನಮ್ಮನ್ನು ಹೆಂಗೆ ನೋಡ್ತಾ ಇದ್ದಾರೆ ಅಂತಂದರೆ, ಆಸ್ ಎ ವಿ ಆರ್ ದ ರೇಪಿಸ್ಟ್ ಅನ್ನೋ ಥರ ನನ್ನನ್ನು ರಮೇಶನ್ನ ನೋಡ್ತಾ ಇದ್ದಾರೆ. ಸಿನಿಮಾದಲ್ಲಿ ರೇಪ್ ಇದೆ ಸರ್, ಸಿನಿಮಾದಲ್ಲಿ ವೈಲೆನ್ಸ್ ಇದೆ ಸರ್. ಯಾರೂ ಮಾಡಿಲ್ದಿರೋದು ನಾನು ಮಾಡಿಲ್ಲ ಸರ್. ನಾನು ನೀವುಗಳನ್ನೆಲ್ಲ ಮಾಡ್ಕೊಂಬಂದಿರೋದು ನೋಡ್ಕೊಂಡೆ ನಾನು ಕಲ್ತಿರೋದು. ರಮೇಶ್ ಅಣ್ಣನ ಬಾಯಿನಲ್ಲಿ 42 ನಿಮಿಷ ಸತತವಾಗಿ ಬಾಯಿ ಒಣಗೋಗ್ತಾ ಇದೆ. ಹೀಸ್ ಎ ಡಯಾಬಿಟಿಕ್, ಐ ಆಮ್ ಎ ಡಯಾಬಿಟಿಕ್. ಬಾಯಿ ಒಣಗೋಗಿ ಮಾತಾಡ್ತಾ ಇದೀವಿ. ಈಸ್ ನಾಟ್ ಏಬಲ್ ಟು ಲಿಸನ್. ಬ್ಯಾಂಡಿಟ್ ಕ್ವೀನ್ ಹೇಳ್ತೀವಿ, ನೋಡಿಲ್ಲ ಅಂತಾರೆ. ಪೃಥ್ವೀರನ್ ಅಂತೀವಿ, ನೋಡಿಲ್ಲ ಅಂತಾರೆ. ಅನಿಮಲ್ ಅಂತೀವಿ, ನೋಡಿಲ್ಲ ಅಂತಾರೆ. ಮಾರ್ಕೋ ಅಂತೀವಿ, ನೋಡಿಲ್ಲ ಅಂತಾರೆ. ಯಾವ ಸಿನಿಮಾ ಹೇಳಿದ್ರು ಅದ್ಯಾವುದು ನೋಡಿಲ್ಲ, ನಮ್ಮದೇಳಿ ಅಂತಾರೆ. ನಾವು ನಮ್ದನ್ನೇ ನಾವು ಮಾಡಂಗಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಸಿನಿಮಾ ಮಾಡ್ಕೊಂಡು ಬರಬೇಕು? ಎಲ್ಲವೂ ಆಯಿತು. 40 ನಿಮಿಷ ಮಾತಾಡ್ಬಿಟ್ಟು ನಮ್ಮನ್ನು ಹೊರಗೆ ಕಳಿಸಿದ್ರು. ಏನೋ ಕನ್ವಿನ್ಸ್ ಆಗಿದ್ದಾರೇನೋ, ಒಳಗೆ ಕರೆದು ನಮಗೆ ಸರ್ಟಿಫಿಕೇಟ್ ಕೊಡ್ತಾರೇನೋ ಅಂತಂದರೆ, ಒಳಗೆ ಕರೆದು ಹೇಳ್ದಂಥ ಜೀವ. ನಾನು ಯಶವಂತ್ ಅವ್ರ ಮೇಲೆ ನಾನು ಮಾತಾಡ್ತಾ ಇಲ್ಲ. ಯಶವಂತ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, 4 ಜನ ಮೆಂಬರ್ಸ್ ಏನಿದ್ದಾರೆ ಅವರು ಒಪ್ಕೋತಾ ಇಲ್ಲ. ಕೈಂಡ್ಲಿ ಗೋ ಫಾರ್ ರೆಫ್ಯೂಸಲ್, ಕೈಂಡ್ಲಿ ಆಕ್ಸೆಪ್ಟ್ ದ ರೆಫ್ಯೂಸಲ್, ಕೈಂಡ್ಲಿ ಗೋ ಫಾರ್ ದ ರಿವೈಸಿಂಗ್, ಕೈಂಡ್ಲಿ ಗೋ ಫಾರ್ ದ ರಿವೈಸಿಂಗ್. ಹಿ ಹ್ಯಾಸ್ ರಿಪೀಟೆಡ್ ದಿಸ್ ವರ್ಡ್ ಲಿಟ್ರಲಿ ಫಾರ್ 6 times. ಆಗ ನಾನೇನು ಅನ್ಕೋಬೇಕು? ಅದು ದೇವರ ವರ ಅಂತ ಅನ್ಕೊಳ್ಳ, ಇಲ್ಲ ಅವ್ರ ಬಾಯಿಂದ ಇಂಡೈರೆಕ್ಟ್ ಆಗಿ ಬರ್ತಾ ಇರೋ ಪದ ಅಂತ ಅನ್ಕೊಳ್ಳ? ಸರ್, 4 ಸಿನಿಮಾ ನನ್ನ ಜೀವನದಲ್ಲಿ ಬ್ಯಾನ್ ಆದಾಗಲೂ ಕೂಡ ನಾನು ಇಷ್ಟು ಇದು ಮಾಡಲಿಲ್ಲ. ಆದರೆ ಈ ಸತಿ ಫಸ್ಟ್ ಟೈಮ್ ನನ್ನ ದುಡ್ಡು ಹಾಳಾಗೋದ್ರೂ ಚಿಂತೆ ಇಲ್ಲ, ಹೋಗೋಣ ರಿವೈಸಲ್ಗೆ ಏನಾಗುತ್ತೋ ನೋಡೋಣ ಅಂತ ಹೇಳಿ ಬಾಂಬೆ ರಿವೈಷನ್ ಇದಕ್ಕೆ ನಾವು ಒಪ್ಕೊಂಡೆ ಸರ್. ಅದರಲ್ಲಿ ಸಿಕ್ಕಾಕೊಂಡು ಜೀವ ಇದು. ನಾವು ಹೋಗಿದ್ದ ಜಾಗಕ್ಕೆಲ್ಲ ಒಪ್ಕೋತಾ ಬರ್ತಾ ಇದ್ದ ಜೀವ ಇದು. ಸರಿ, ಅದನ್ನು ಒಪ್ಕೊಂಡ್ವಿ, ಹೊರಗಡೆ ಬಂದ್ವಿ. ಎಲ್ಲ ಆಗೋದ್ಮೇಲೆ ನನ್ನ ಕೈ ಸೈನ್ ಮಾಡಿಸ್ಕೋತಾರೆ ಸರ್. ರೆಫ್ಯೂಸ್ಡ್ ಅಣ್ಣಯ್ಯ, ರೆಫ್ಯೂಸ್ ಅಂತ ಸೈನ್ ಹಾಕ್ಸ್ಕೋತಾರೆ. ಡನ್. ಹೊರಗೆ ಬಂದ್ಬಿಟ್ವಿ ಸರ್. ಈಗ ನಾವು ಬಾಂಬೆಗೆ ಹೋಗ್ಬೇಕಲ್ಲ, ಯಾವಾಗ ಸರ್ ಕಟ್ಟಬೇಕು? ನಾಳೆ ಕಟ್ಟಿದ್ರೆ ನಾಳೆನೇ ಆಗೋಗುತ್ತೆ. ಡನ್, ಫಿನಿಶ್. ಹೊರಗೆ ಬರ್ಬೇಕಾದ್ರೆ ನಮ್ಮ ಜೇಬಲ್ಲಿ ಸರ್ ₹1 ಇಲ್ಲ ಸರ್.
ಹೊರಗೆ ಬರ್ತೀವಿ, ಮಾರನೇ ದಿವಸ ದುಡ್ಡು ಎಷ್ಟಾಗತ್ತೆ ಅಂತ ಕೇಳ್ತೀವಿ, ತಿರ್ಗಾ 60,000 ಕಟ್ಟಿ ಅಂತಾರೆ. ಬರ್ತೀವಿ ಸರ್, ಧೈರ್ಯ ತೊಗೊಂಡು ಬಂದ್ವಿ ಸರ್. ನನಗೆ ಸಹಾಯ ಮಾಡಿದಂತಹ ಧನರಾಜ್ ಅವ್ರ ಹತ್ರ ಹೋಗಬೇಕು ಅಂತ ಕೋಗ್ಲಿ ಕ್ರಾಸಿಗೆ ಓಡೋಗ್ತೀನಿ ಸರ್. ತಿರ್ಗಾ ಅದೇ ನಿರ್ಮಾಪಕನ ಹತ್ರ ಹೋಗಿ ಕೈ ಚಾಚಬೇಕಾ ನಾನು? ಬೈದು ಬಿಟ್ರೆ ಅಲ್ಲಿಂದ ಗಾಡಿ ತಿರುಗಿಸ್ಕೊಂಡು ನನ್ನ ಸ್ನೇಹಿತನ ಹತ್ರ ಬರ್ತೀನಿ ಸರ್, BTM ಲೇಔಟ್. ಬರುವಾಗ ರಾತ್ರಿ 10:30 ಸರ್. 10:30 ರಾತ್ರಿ 12:30 8% ಪರವಾಗಿಲ್ಲ, 10% ಪರವಾಗಿಲ್ಲ. ನಾಳೆ ಕಟ್ಬಿಟ್ರೆ ಪ್ರವೀಣ ನಾಡಿದ್ದು ನೋಡ್ಬಿಡ್ತಾರೆ ಅಂತ ಗುರುಗಳೇ. ನೀವು ಶುಕ್ರವಾರ ಕಟ್ಟಿ ನೋಡ್ಬಿಡ್ತಾರೆ. ಎಲ್ಲ ಆದ್ಮೇಲೆ ಗುರುಗಳೇ ಸತ್ಯ ಮಾಡಿ ಹೇಳ್ತೀನಿ, ದುಡ್ಡು ಸಿಗ್ಲಿಲ್ಲ ವಾಸವಣ್ಣ. ಬರ್ತಾ ಇರ್ಬೇಕಾರೆ ಇವತ್ತು ಹಿಂದೆ ಯಾಕೆ ಹಾಕಿದ್ದೀನಿ ಅಪ್ಪನ್ನ ಅಂತಂದ್ರೆ, ಕಂದ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಚಿನ್ನ, ಸಹಾಯ ಮಾಡ್ತೀಯ? ನಾ ಎಲ್ಲಣ್ಣ ಇದೆ ಇಷ್ಟೊತ್ತಲ್ಲಿ? ಇಲ್ಲ ಕಂದ, ಹಿಂಗೆ ಬರ್ತಾ ಇದ್ದೀನಿ, ತುಂಬ ತೊಂದರೆ ಆಗ್ಬಿಟ್ಟಿದೆ ಕಂದ, ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಚಿನ್ನ ನನ್ನ ಪಿಕ್ಚರ್ನ, ಹೆಲ್ಪ್ ಮಾಡ್ತೀಯ ಅಂತಂದರೆ 1 ನಿಮಿಷ ಬಾಣ್ಣ ಮನೆಗೆ ಅಂತ ಹೇಳಿ ಆಟೋದಲ್ಲಿ ಹೋಗೋ ಟೈಮಲ್ಲಿ ರಾತ್ರಿ 2 ಗಂಟೆಲಿ ಈ ಜಿಯೋ 1 ಲಕ್ಷ ರೂಪಾಯಿ ಹಾಕತ್ತೆ ಸರ್ ನನ್ನ ಅಕೌಂಟ್ಗೆ. ಇದ್ದಾರೆ ಸರ್, ಇವರಿದ್ದಾರೆ, ಗುರುಗಳಿದ್ದಾರೆ, ಎಲ್ಲ ಹೀರೋಗಳು ಕಾಪಾಡ್ತಾರೆ. ಆದರೆ ಯಾವುದಕ್ಕೆ ಕಾಪಾಡ್ತಾರೆ ಸರ್? ಯಾವುದಕ್ಕೆ ಕಾಪಾಡಿ ಅಂತ ನಾವು ಹೋಗೋರು ಕಾಲ್ಗಳನ್ನ ಇಟ್ಕೊಂಡು ಇವ್ರು ಮಾಡೋ ತಪ್ಪುಗಳ ಸರ್. ಇದು ಒಪ್ಕೊಂಡೆ ಸರ್. ಬೆಳಗ್ಗೆ ಆಯಿತು, ಕರೆದ್ವಿ ಸೆನ್ಸಾರ್ ಶಿವನ, ಕರೆದ್ಬಿಟ್ಟು ನಾನು ಹೇಳಿದೆ, ಅಣ್ಣ ನಾನು ಕಟ್ಬಿಟ್ರೆ ಅವನಿಗೆ ಬೆಲೆ ಇರಲ್ಲ, ತಿರ್ಗಾ ಹಳೇದು ಮಾಡ್ದಂಗೆ ಜೇಬಲ್ಲಿ ದುಡ್ಡಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾನೆ, ನೀವು ಕಟ್ಟಿಣ ಅಂತ. ಇವ್ರು ಸಡನ್ ಆಗಿ ಏನು ಮಾಡಿದ್ರು, ಎಷ್ಟಾಗಿತ್ತಣ್ಣ? 35,000 ರೂಪಾಯಿ ಕಟ್ಬಿಡಿ ಸರ್. 35,000 ರೂಪಾಯಿನ ನಾವು ರಮೇಶ್ ಅಣ್ಣನ ಕೈಯಿಂದ ಅವ್ರ ಕೈಲಿ ಕಟ್ಟಿಸ್ದೆ ಗುರುಗಳೇ. 35,000 ರೂಪಾಯಿ ಕಟ್ಟಿದ್ವಿ. ಯಾವಾಗ ಗುರುಗಳೇ? ಹಿಂದಿನ ದಿವಸ ಬ್ಯಾನ್ ಆಗಿದೆ, ಮಾರನೇ ದಿವಸ ಕಟ್ಟಿದ್ವಿ, ಆಗೋಯ್ತು ಗುರುಗಳೇ. ಸಂತೋಷ, ಅಟ್ಲೀಸ್ಟ್ ನೋಡ್ಬಿಡ್ತಾರೆ ಅಂತ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಮೆಸೇಜ್ ಬರುತ್ತೆ ಗುರುಗಳೇ, ರೆಫ್ಯೂಸಲ್ ಅಂತ ನಾನು ಹಾಕಿದ್ದೀನಲ್ವ ಗುರುಗಳೇ, ನೀವು ದೊಡ್ಡವರು, ಕಟ್ ಲಿಸ್ಟ್ ಕಳಿಸ್ತಾ ಇದ್ದಾರೆ ಗುರುಗಳೇ. ಶುಕ್ರವಾರ ಬ್ಯಾನು ಸಿನಿಮಾ, ಕಟ್ ಲಿಸ್ಟ್ ರೈಸ್ ಮಾಡೋ ಸಾಧ್ಯತೆನೇ ಇಲ್ಲ, ಇತಿಹಾಸದಲ್ಲಿ ಇಲ್ಲ. ಕಟ್ ಲಿಸ್ಟ್ ಮಂಗಳವಾರ ನನ್ನ ಮೊಬೈಲಿಗೆ ಬರ್ತಾ ಇದೆ. ಹೆಂಗಯ್ಯ, ನಾನು ದುಡ್ಡು ಕಟ್ಟಿದ್ದೀನಲ್ಲಯ್ಯ ಶುಕ್ರವಾರನೇ, ಕಟ್ ಲಿಸ್ಟ್ ಯಾಕಯ್ಯ ಬರುತ್ತೆ? ಇನ್ನೊಂದ್ಸರಿ ಯೋಚನೆ ಮಾಡಿ ಸರ್. ನಾನು ಯೋಚನೆ ಮಾಡಂಗಿದ್ರೆ ಅಲ್ಲೇ ನನಗೆ ಆಸ್ಪದ ಮಾಡ್ಕೊಡ್ಬೋದಾಯ್ತಲ್ಲ. ನಾನು ಕಟ್ಟಿದ್ದೀನಲ್ಲ, ಅಲ್ಲೂ ಕೂಡ ಆ ವ್ಯಕ್ತಿ ನಾನು ಕಟ್ಟಿದ್ದೀನಿ ಸರ್ ಅಂತ ಹೇಳಿಲ್ಲ ಸರ್, ಈಗಲೂ ಮುಚ್ಚಿಟ್ಟ. ಹೋರಾಟ ಮಾಡ್ತೀನಿ. ನಮ್ಮ ಸಿನಿಮಾ ಒಂದು ಫ್ರೇಮು ಕಟ್ ಮಾಡಲ್ಲ, ಅದೇನಾಗತ್ತೋ ಹೋಗ್ತೀನಿ ಅಂತಂದ್ರೆ ಬುಧವಾರ ಬೆಳಗ್ಗೆ ಕೊಟ್ಟಿರೋ 35,000 ರೂಪಾಯಿ ಕಟ್ತಾರೆ ಸರ್. ಅವರು ನೋಡಿದ್ದು ಜುಲೈ 23ನೇ ತಾರೀಕು, ತಿರ್ಗಾ ಅವ್ರು ನನ್ನ ಸಿನಿಮಾ ನೋಡ್ತಾ ಇರೋದು ಆಗಸ್ಟ್ 7ನೇ ತಾರೀಕು ಸರ್. ಒಂದು ಕೂಲಿ ಅನ್ನೋ ಸಿನಿಮಾನ ಆಗಸ್ಟ್ 1ನೇ ತಾರೀಕು ನೋಡ್ತಾರೆ, ಆಗಸ್ಟ್ 14ನೇ ತಾರೀಕು ರಿಲೀಸ್ ಮಾಡ್ತಾರೆ. ನಮ್ಮ ಸಿನಿಮಾ ಆಗಸ್ಟ್ 7ಕ್ಕೆ ನೋಡಿದ್ದಾರೆ ಸರ್. ನಿನ್ನೆ ಬೆಳಗ್ಗೆ ನಾಯಿ ತರ ನಿಂತ್ಕೊಂಡಿದ್ದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ನಾಯಿ ತರ ಅಲ್ಲಿದ್ದೀನಿ ಸರ್. ನಾನು ಯಾವ ನಿರ್ಮಾಪಕನ ದುಡ್ಡು ಹಾಳು ಮಾಡಿಲ್ಲ ಸರ್, ನನ್ನ ದುಡ್ಡು ಸರ್. 30 ವರ್ಷ ಈ ಮನೆಯಲ್ಲಿ ಏನು ದುಡ್ದಿದ್ದೀನೋ ಆ ದುಡ್ಡು ಎಲ್ಲವನ್ನೂ ತಂದಿಲ್ಲ ಹಾಕಿದ್ದೀನಿ ಸರ್. 32 ವರ್ಷದ ದುಡ್ಡು ಸರ್. ಎಲ್ಲರ ಹತ್ರ, ನನ್ನ ಸ್ನೇಹಿತರು ಎಲ್ಲರ ಹತ್ರ ದುಡ್ಡು ಮಾಡಿ ತೆಗೆದಿದ್ದೀನಿ ಸರ್. ಏನ್ ತಪ್ಪು ಮಾಡಿದೀವಿ? ಬಿಫೋರ್ ದ ಸರ್ಟಿಫಿಕೇಟ್ ಗುರುಗಳೇ, ಬಿಫೋರ್ ಸೆನ್ಸಾರ್ ಇರುತ್ತಲ್ಲ, ಆ ಬಿಫೋರ್ ಸೆನ್ಸಾರ್ ಒಂದು ಲ್ಯಾಬ್ ಲೆಟರ್ ಕೊಡ್ತೀವಲ್ಲ ಗುರುಗಳೇ, ಅದ್ರ ಫುಟೇಜ್ ಇರುತ್ತಲ್ವ ಗುರುಗಳೇ. ಇವತ್ತು ರಿವೈಸಿಂಗ್ ಕಮಿಟಿ ಸೆನ್ಸಾರ್ ಇಂದ ಕೊಟ್ಟಿರೋ ಫುಟೇಜ್ ನೀವು ತೆಗೆದು ನೋಡಿ ಗುರುಗಳೇ, ಅಷ್ಟೇ ಇದೆ. ನಾಟ್ ಇವನ್ ಸಿಂಗಲ್ ಫ್ರೇಮ್ ತೆಗೆದಿಲ್ಲ ಗುರುಗಳೇ. ಒಂದನ್ನು ಕತ್ತರಿಸಿಲ್ಲ, ಮ್ಯೂಟ್ ಮಾಡಿದೀವಿ. ಮ್ಯೂಟ್ ಅಂತಂದ್ರೆ ಏನು ಇದೆ, ಪದಗಳಿದೆ. ಆದರೆ ಫ್ರೇಮನ್ನು ಕತ್ತರಿಸ್ದಾಗ ತಾನೆ ಈ ಸಿನಿಮಾ ಬೇರೆ, ಈ ಸಿನಿಮಾ ಬೇರೆ ಅಂತ ಹೇಳೋದಕ್ಕೆ. ಗುರುಗಳೇ, ಸೀರಿಯಲ್ ನಂಬರ್ 13 ಒಂದು ಹೇಳ್ತಾರೆ ಅವರು, ಬಿಹೇಡಿಂಗ್ ಆಫ್ ದ ಪರ್ಸನ್ ಯು ಹ್ಯಾವ್ ಟು ಸ್ಲೈಸ್ ಇಟ್ ಔಟ್ ಬೈ 50% ಅಂತ ಹೇಳ್ತಾರೆ ಗುರುಗಳೇ. ಅಲ್ಲ, ಆ ಶಾರ್ಟೇ ಇಲ್ಲ ಗುರುಗಳೇ. ಸೀರಿಯಲ್ ನಂಬರ್ 18 ಹಾಕ್ತಾರೆ ಗುರುಗಳೇ, ಕಟ್ ಆಫ್ ದ 50% ಆಫ್ ದ ಬಿಹೇಡಿಂಗ್ ಆಫ್ ದ ಪರ್ಸನ್ ಅಂತ ಹೇಳ್ತಾರೆ ಸರ್. ಇಲ್ಲಿ ಇಲ್ಲ, ಇಲ್ಲಿ ಇದೆಯಲ್ಲ ಸರ್. ಇದ್ಯಾವುದು ಕಣ್ಣೋರ್ಸ್ಬಿಡ್ರಿ, ಮಾಡಿ ಅದನ್ನೇ ಪೇಸ್ಟ್ ಮಾಡ್ಕೊಟ್ಬಿಡ್ರಿ. ಯಾರು ಕೇಳ್ತಾ ಇದಾರೆ ಮಮ್ಮ? ನೋವತ್ತಾ? ನೋವಲ್ವಾ?
ಹೆಣ್ಣಿನ ಯಾವ ಅಂಗಾಂಗನೂ ತೋರಿಸಿಲ್ಲ ಗುರುಗಳೇ. ನನ್ನ ತಾಯಿ ಮೇಲಾಣೆ, ಒಂದು ಅಂಗಾಂಗನೂ ತೋರಿಸಿಲ್ಲ ಗುರುಗಳೇ. ಒಂದು ಹೆಣ್ಣಿನ ಮೇಲಿನ ಒಂದು ಗೌರವಕ್ಕೋಸ್ಕರ ಆಕೆಯನ್ನು ರೇಪ್ ಮಾಡುವಾಗ ಗುರುಗಳೇ ನಾನು ನಿಮಗೆ ಸಿನಿಮಾ ತೋರಿಸ್ತೀನಿ, ಒಂದು ಭಾಗ ತೋರಿಸಿಲ್ಲ. ಗಂಡಸರು ಯಾವಾಗ ರೇಪ್ ಮಾಡ್ತಾರೋ ಆ ವಿಕಾರತೆನ ತೋರಿಸಿದ್ರೇನೆ ಆ ಹೆಣ್ಣು ರೊಚ್ಚಿಗೆದ್ದು ಆ ಗಂಡಸನ್ನ ಕತ್ತರಿಸ್ತಾಳೆ ಅನ್ನೋದೇ ಕತೆ. ಬ್ಯಾಂಡೆಡ್ ಕ್ವೀನಲ್ಲಿ ಆ ಹೆಣ್ಣನ್ನ ಬೆತ್ತಲೆ ಮಾಡಿ ಇವನು ಬೆತ್ತಲೆ ಆಗಿ ಅಸಂಭೋಗನ ತೋರಿಸ್ತಾರೆ ಗುರುಗಳೇ ಬ್ಯಾಂಡೆಡ್ ಕ್ವೀನಲ್ಲಿ. ತದನಂತರ ಆ ಹೆಣ್ಣು ಎಲ್ಲವನ್ನು ಕಳ್ಕೊಂಡು ಬೆತ್ತಲೆಯಾಗಿ ಬಂದು ಬಾವಿ ಹತ್ರ ನೀರು ಸೇರ್ತಾಳೆ ಗುರುಗಳೇ. ನೀವು ನೋಡಿರ್ತೀರ ಬ್ಯಾಂಡೆಡ್ ಕ್ವೀನ್ನ. ಇದನ್ನ ಹೇಳಿದ್ರೆ ನಾನು ನೋಡಿಲ್ಲ, ಇದನ್ನ ಹೇಳ ನಾನು ನೋಡಿಲ್ಲ. ಪರುತ್ತಿವೀರನಲ್ಲಿ ಅಯ್ಯ ಒಲಿಕ್ಕದಯ್ಯ, ಒನ್ನೊಮ್ಮೆ ಪಣ್ಣಾದಿಂಗೆ ಒಲಿಕ್ಕದಯ್ಯ ಅಂದ್ರೆ ಕೇಳಲ್ಲ, ಅದು ನಮಗೆ ಗೊತ್ತಿಲ್ಲ. ಇದನ್ನ ಕೇಳಿದ್ರೆ ಅದು ಗೊತ್ತಿಲ್ಲ, ಅದನ್ನ ಕೇಳಿದ್ರೆ ಇದು ಗೊತ್ತಿಲ್ಲ, ಇದೆಲ್ಲರೂ ಕೇಳಿದ್ರೆ ಸಿನಿಮಾ ಗೊತ್ತಿಲ್ಲ ಗುರುಗಳೇ. 4 ಜನ ರಿಯಲ್ ಆಗಿ ಗುರುಗಳೇ, 4 ಜನಕ್ಕೂ ಸಿನಿಮಾ ಗೊತ್ತಿಲ್ಲ ಗುರುಗಳೇ. ಕೇಳಿದ್ರೆ ಹೇಳ್ತಾರೆ ಬಜರಂಗ ದಳ ಬಿಜೆಪಿಯಿಂದ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಗುರುಗಳೇ. ನಾವು ಬಜರಂಗ ಬಿಜೆಪಿ ದಳಕ್ಕ ನಾವು ಸಿನಿಮಾ ಮಾಡ್ತಾ ಇರೋದು ಗುರುಗಳೇ. ನಾನು ಆವೇಶ, ನಾನು ಕೋಪ, ನಾನೆಲ್ಲ ಸರಿ. ಈ ಸತಿ ಏನು ಮಾಡ್ಬಿಟ್ಟೆ, ಐ ಕೆಪ್ಟ್ ಎ ಶೀಲ್ಡ್ ಇನ್ ಫ್ರಂಟ್ ಆಫ್ ಮೀ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫಿಲ್ಮ್. ದಟ್ ಈಸ್ MS ರಮೇಶ್. ಬನ್ನಿ ನನ್ನ ಮುಂದೆ ನಿಂತ್ಕೊಳ್ಳಿ, ನಂದು ಎಲ್ಲಿ ತಪ್ಪಿದೆ ನನ್ನನ್ನು ತಿದ್ದಿ. ಆಯಿತು, ನನಗೂ ವಯಸ್ಸಾಯಿತು, ಎಲ್ಲವೂ ಆಯಿತು, ಏನು ಹೇಳ್ತಿರೋ ಏನು ಹೇಳ್ಕೊಡ್ತಿರೋ ಕಲಿತೀನಿ. ನಾನು ಎಲ್ಲೂ ಯಾವ ಕಡೆನೂ ನಾನು ಆತನ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಗುರುಗಳೇ. ಒಂದೊಂದು ಪೈಸದ ಲೆಕ್ಕನೂ ಗೊತ್ತು, ಒಂದೊಂದು ಫ್ರೇಮನ್ನು ನಾನು ತೆಗೆದಿರೋದು ಗೊತ್ತು. ಈಗ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನೀವೆಲ್ಲಾದರೂ ಹೇಳಿದ್ರೆ ನಾನು ಆ ತಪ್ಪನ್ನು ಅಷ್ಟು ಒಪ್ಕೊಂಡ್ಬಿಡ್ತೀನಿ. ಇವನ್ ವಿ ಆರ್ ಏಜ್ಡ್ ನೌ, ಐ ಆಮ್ ಇಂಟು 57. ಹೆಚ್ಚಾಗಿ ಯೋಚನೆ ಬೇಡ, ಒಂದೇ ಒಂದು ಸಲ ನಮ್ಮ ಮೊದಲನೇ ಸಲ ಏನೋ ನಮ್ಗೆ ಅದನ್ನೇ ಹೇಳಿದ್ದು. ಒಂದು ಯಾರೋ ಗೊತ್ತಿರೋ ಹತ್ರ, ಈಗ ಫಾರ್ ಎಕ್ಸಾಂಪಲ್ ನಾನು ಡೈರೆಕ್ಷನ್ ಮಾಡ್ತೀನಿ, ನಾನು ತಪ್ಪು ಮಾಡಿದ್ದೀನಿ, ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳೋಣ, ತಪ್ಪೇನಿಲ್ಲ ಸರ್. ಕೆಲಸ ಗೊತ್ತಿಲ್ಲದ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕು, ಕಾಲಿಗೆ ಬೀಳಬೇಕು ಅಂತ ಗೊತ್ತಾ, ಅದು ಇದರಲ್ಲಿ ಆಗಿದ್ದು ಅಂತ ನಿಮ್ಗೆ ಅದನ್ನೇ ಹೇಳಿದ್ದು. ಯಾರು ಮಾಡಿದ ಮಿಸ್ಟೇಕ್ ಸರ್ ಇದು? ಅವ್ರು ಮಾಡಿರೋ ಮಿಸ್ಟೇಕಿಗೆಲ್ಲ ನಾವು 2 ತಿಂಗಳು 3 ತಿಂಗಳು ಬಡ್ಡಿ ಸರ್ ಲಿಟ್ರಲಿ ಹೇಳಿದ್ವಿ. ಸರ್ ನೀವು ಮಾಡಿದ ಒಂದು ಮಿಸ್ಟೇಕಿಂದ 1.5 ತಿಂಗಳು ಲೇಟ್ ಆಗಿದೆ ಇವತ್ತು ಸೆನ್ಸಾರ್ ಸರ್ಟಿಫಿಕೇಟ್ ಸಿಗೋಕ್ಕೆ. ಟೋಟಲ್ ಬಡ್ಜೆಟ್ಗೆ ಬಡ್ಡಿ ಎಷ್ಟು ಗೊತ್ತಾ ಅಂದರೆ, ಈಗ ಅದನ್ನೇ ವಾದ ಮಾಡ್ತಾ ಇರ್ತೀರೋ ಮುಂದಕ್ಕೆ ಹೋಗ್ತೀರೋ. ಇದೇ ಲಿಟ್ರಲಿ ಈ ಮಾತು ಬಂದಿದೆ ಸರ್. ನಾವು ಒಂದೇ ಮಾತು ಕೇಳ್ತೀನಿ, ಆ ರಾತ್ರಿ ನನಗೆ ಈ ಜೀವ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಪರಿಸ್ಥಿತಿ, ಈ ಸಿನಿಮಾ ಪರಿಸ್ಥಿತಿ ಏನಾಗಿರೋ. ಇನ್ನೂ 2 ತಿಂಗಳು ಮುಂದೆ ಬೀಯಿಂಗ್ ಅನ್ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ನಾವೆಲ್ಲ 18 ತಿಂಗಳು ಸಿನಿಮಾ ಮಾಡೋದ, ನಾಚಿಗೇಡದ ನಮಗೆಲ್ಲ. ಓಕೆ, ಇವತ್ತೇನೇನೇನೋ ಆಗಿದೆ. ನಾವು ಮಾಡಿದಾಗ ಬೇರೆ ರೀಲ್ ಫಾರ್ಮ್ಯಾಟ್ ಇತ್ತು, ಇವಾಗ ಡಿಜಿಟಲ್ ಫಾರ್ಮ್ಯಾಟ್ ಬಂದಿದೆ. ಅವ್ರು ಹೇಳಿದ್ರೆ ನಾವು ಕೇಳಬೇಕು. ಇದು ಈ ಟೈಮ್ ಸ್ಪಾನ್ ಬೇಡ, ಅದ್ರ ಬಗ್ಗೆ ಮಾತ್ರ. ಇದಕ್ಕೆ ಬಂದರೆ ಸಿನಿಮಾ ನೋಡಿ ನೀವು ಒಂದು ಸರ್ಟಿಫಿಕೇಟ್ ಬರೆಯೋದಕ್ಕೂ ನೀವು ಇಷ್ಟು ಸರ್. ಟುಡೇ ಇಟ್ ಈಸ್ 72nd ಡೇ ಸರ್ ಸಿನಿಮಾ ಸೆನ್ಸಾರ್. ನಿನ್ನೆ ಬೆಳಗ್ಗೆ ಸರ್ 10:30 ಹೋಗಿ ಕೈ ಕಟ್ಟಿ ನಿಂತ್ಕೊಂಡು ಅದನ್ನು ಮಾಡಿರಿ ಹಾಂ ಸರ್, ಇದನ್ನು ಮಾಡಿರಿ ಹಾಂ ಸರ್, ಎಲ್ಲವೂ ಆಯಿತು. ಆ ಸೆನ್ಸಾರ್ ಸರ್ಟಿಫಿಕೇಟ್ ಒಂದು ಕವರೂ ಕೊಡಲಿಲ್ಲ ಸರ್. ಇಷ್ಟಾಯ್ತಲ್ಲ ಸರ್, ನನಗೆ ತುಂಬ ನೋವಾಗಿದೆ ಏನು ಗೊತ್ತಾ ಸರ್. ಚೇಂಬರ್ನಲ್ಲಿ 52,000 ರೂಪಾಯಿ ಕಟ್ತೀವಿ ಸರ್. ಒಂದು 10% ಲೆಕ್ಕ ಹಾಕೋಣ ಸರ್. 5,000 ಬೇಡ ಸರ್, 1% ಲೆಕ್ಕ ಹಾಕಿದ್ರೆ 500 ರೂಪಾಯಿ ಬೊಕ್ಕೆ ಕೊಟ್ಟು ನೀವು ಇದನ್ನು ಮಾಡಿ, ಇದನ್ನು ಮಾಡಬೇಡಿ, ಸಿನಿಮಾ ಹೀಗೆ ಮಾಡಿ, ಹೀಗೆ ಮಾಡಿದ್ರೆ ಆಗುತ್ತೆ, ಇದು ಯಾವುದೋ ಮಾಡದೆ ಹೋದ್ರೆ ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಸರ್. 18 ತಿಂಗಳಿಂದ ಸತ್ತಿದ್ದೀವಿ. ಯಾರು ಒಬ್ಬರು ನಮಗೆ ಫೋನ್ ಮಾಡಿದಾರ ಸರ್? ನೀವು ನಿರ್ಮಾಪಕರಪ್ಪ, ನಾವು ನಿಮ್ಮ ಪಾದ, ನಿಮ್ಮ ಎಕ್ಕಡ. ನಾವು ಒಬ್ರು ಯಾರಾದರೂ ಕೇಳಿ ನಮ್ಮನ್ನ, ಬದುಕಿದೆಯಪ್ಪ, ಮೆಂಬರ್ ಆಗಿಯಲ್ಲಪ್ಪ, ಏನು ಮಾಡಿದೆಯಪ್ಪ? ಶೋಕಿಗೆ ಬಂದಿಲ್ಲ, ಸತ್ಯವಾಗ್ಲೂ ಶೋಕಿಗೆ ಬಂದಿಲ್ಲ. 8 ಸಿನಿಮಾ ಮಾಡಿರೋದು. 2005ರಿಂದ 2025ವರೆಗೂ ನಾನು ದುಡ್ದಿರೋದು 31.5 ಲಕ್ಷ ರೂಪಾಯಿ ಈ ಚಿತ್ರದಲ್ಲಿ. ಯಾರೂ ಬ್ಯಾಕಪ್ ಇಲ್ಲ, ಯಾರೂ ಜೊತೆಗಿಲ್ಲ. ಹೋರಾಡು 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 ಹೋರಾಡು, ಎಷ್ಟು ಹೋರಾಡಬೇಕು ಸಾಕಪ್ಪ. ಅದೇ ಸುಂದರವಾದ ಇವತ್ತೊಂದು ಸಂಜೆ ಕಳೆದ್ಬಿಟ್ರೆ ಇನ್ಯಾವತ್ತೊಂದು ರಿಲೀಸ್ ಆಗ್ತೀವಿ, ಅವತ್ತೆಲ್ಲ ನಾವು ಸೇರಿಬಿಟ್ರೆ ತುಂಬ ನೊಂದಿದ್ದೀವಿ ವಾಸಣ, ತುಂಬ ನೊಂದಿದ್ದೀವಿ. ಇದು ಸರ್, ಇದು ನಿಮ್ಮ ಮುಂದೆ ರಿವೈಸಿಂಗ್ ಏನಾಯ್ತು ಅದನ್ನು ಕೇಳಿ ಸರ್. ರಿವೈಸಿಂಗಲ್ಲಿ ನಾಗಾಭರಣ ಅವ್ರು ಏನಂದ್ರು? ಇಲ್ಲ, ಅವ್ರು ಹೇಳಿದ್ದು ಸರ್, ನನಗೆ ಅದನ್ನೇ ಹೇಳಿದ್ದು. ಸಿನಿಮಾ ಗೊತ್ತಿರೋರ್ಗೂ ಗೊತ್ತಿಲ್ಲದೆ ಇರೋರ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ,
ನಾಗಾಭರಣ ಸರ್ ನಮ್ಮ ಹತ್ರ ಮಾತಾಡಿದಾಗ ನೋಡಿ ಈ ಥರದ್ದು ಚೇಂಜಸ್ ನೀವು ಒಪ್ಕೊಂಡ ಅಂದರೆ ಸಿನಿಮಾ ರಿಲೀಸಿಗೆ ನಾವು ಮಾತಾಡ್ಕೊಡ್ತೀವಿ ಅಂತ ಅವ್ರು ನಮ್ಗೆ ಅಷ್ಟೊಂದು ಹೇಳಿದ್ರು. ಎಷ್ಟು ಚೇಂಜಸ್ ಸರ್ ಒಂದು 7-8 ಕಡೆ ಸರ್ ಅಷ್ಟೇ, ಒಂದು ಯೂಟ್ಯೂಬ್ ಒಂದೆರಡು ಶಾರ್ಟ್ 50% ತೆಗೀರಿ ಈ ಥರದ್ದು ಅಷ್ಟೇ. ಇದನ್ನು ಮೊದಲನವ್ರು ಹೇಳ್ಬಿಟ್ಟಿದ್ದಿದ್ರೆ ಆಗಿತ್ತು. ಆಮೇಲೆ ಫೈನಲ್ ಏನು ಗೊತ್ತಾ ನಿಮಗೆ, ಅವ್ರು ಕಳ್ಸಿದಾರಲ್ಲ ಅದನ್ನೇ ಕಳಿಸಿದ್ದಾರೆ. ಅದನ್ನು ಮೊದಲೇ ಕಳಿಸ್ಬಿಟ್ಟಿದ್ರೆ ಇಷ್ಟೊತ್ತು ಸಿನಿಮಾ ರಿಲೀಸ್ ಆಗಿರ್ತಿತ್ತು. ಸರ್ ಅವ್ರು ಡಿಸ್ಕಸ್ ಮಾಡಿ ಜೂನ್ 23ಕ್ಕೆ ಇದು ಹೇಳ್ಬಿಟ್ಟಿದ್ದಿದ್ರೆ ಆಗಸ್ಟ್ 8ಕ್ಕೆ ಡೇಟ್ ಹಾಕ್ಕೊಂಡಿದ್ದೆ ಸರ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. ಡೇಟ್ ಕ್ಯಾನ್ಸಲ್ ಆಗಿರೋದು ಎಲ್ಲರೂ ನೋಡಿರ್ತಾರೆ ಸರ್, ಪೋಸ್ಟ್ರು ಕ್ಯಾನ್ಸಲ್ ಆಗಿದೆ ಸರ್. ಈಗ ಹೇಳಿದ್ರು ದೊಡ್ಡವ್ರು ಹೇಳ್ತಾರೆ ಇನ್ನು ಡೇಟ್ ಹಾಕ್ಬೇಡ, ನೀನು ಹಣೆ ಬರೋಕ್ಕೆ ಯಾವತ್ತು ಬರುತ್ತೋ ಬಾ, ಇನ್ನು ಡೇಟ್ ಹಾಕ್ಬೇಡ. ನಾನು ನಮ್ಮ ಗುರುಗಳಿಗೆ ಹೇಳಿದ್ದೆ 18ಕ್ಕೆ ಬರ್ತೀನಿ ಸರ್, ನಿಮ್ಮ ಬರ್ಡೇ ದಿವಸ ಯಾರು ಬರ್ತೀನಿ ಸರ್. ಈಗ ನೋಡಿದ್ರಲ್ಲ ನಾವಿಲ್ಲೇ ಕೂತಿರ್ತೀವಿ, ಸಡನ್ನಾಗಿ ನಮ್ಮ ಮೈಕಿ ಕೆಟ್ಟೋಗ್ತಾ ಇದೆ. ಇಲ್ಲಿವರೆಗೂ ಈ ಪ್ರೋಗ್ರಾಮಲ್ಲಿ ಎಲ್ಲ ಚೆನ್ನಾಗಿ ನಡೆದಿರುತ್ತೆ, ನಾವು ಬಂದು ಕೂತ್ಕೊಂಡ್ವಿ ನಮ್ಮ ಮೈ ಕೆಟ್ಟೋಗ್ಬಿಡುತ್ತೆ. ಇಷ್ಟೇ ಸರ್, ತುಂಬ ನೊಂದಿದ್ದೀವಿ. ರಮೇಶ್ ಅವರೇ, ಮುಂದೆ ಏನಾಗಬೇಕು ಈ ಸೆನ್ಸಾರಲ್ಲಿ ಈ ಥರ ವ್ಯಕ್ತಿಗಳೆಲ್ಲ ಇರೋದ್ರಿಂದ? ವಾಟ್ ಯು ವಾಂಟ್ ಟು? ಸರ್ ಇಲ್ಲ ಸರ್, ಒಂದು ಸಿನಿಮಾ ಗೊತ್ತಿರೋರು ಬೇಕು ಆ್ಯಕ್ಚುಲಾಗಿ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟಿಂದ. ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಡೈರೆಕ್ಟರ್ಗೆ ಏನೋ ಕಟ್ ಮಾಡ್ತೀವಿ ಅಂತಂದರೆ ಒಬ್ಬ ಈ ಕಟ್ ಮಾಡಿದ ತಕ್ಷಣ ಇದು ಶಾರ್ಟ್ ಜಂಪ್ ಹೊಡಿಯುತ್ತೆ ಅಂತ ಹೇಳಕ್ಕೆ ಯಾರೊಬ್ಬ ಎಡಿಟರ್ ತರದವರು ಇಲ್ಲ ಸರ್ ಹಿಂಗೆ ಮಾಡಬೇಕು ಅಂತ, ಆ ಥರದ್ದು ಯಾರೋ ಗೊತ್ತಿರೋರು ಇರ್ಬೇಕು ಸರ್ ಸಿನಿಮಾ ಬಗ್ಗೆ. ಅದು ಗೊತ್ತಿರ್ಬೇಕು ಸರ್. ನಾನು ಹೇಳ್ತಾ ಇರೋಂಥದ್ದು ಒಂದು ಪೊಲೀಸ್ ಆಫೀಸರ್ ಆಗ್ತೀವಿ, ಎದ್ಕೊಂಡು ಟ್ರೈನಿಗೆ ಹೋಗಿ ನಿಮಗೆಲ್ಲ ಕೊಟ್ಕೊಂಡು ಬರ್ತೀರಿ, ಎಕ್ಸ್ಪೀರಿಯನ್ಸ್ ಇರ್ತೀರಿ. ನಮ್ಮ ಸಿನಿಮಾಗೆ ಹಂಗಿಲ್ಲ ಸರ್. ಬಟ್ ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಇದೆಲ್ಲವನ್ನು ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಗೆ ಏನು ಲ್ಯಾಂಗ್ವೇಜ್ ಬೇಕೋ ಬೇಡ, ಅದು ಕನಸು ಕಾಣೋದು ಅಂತ ಹೇಳ್ತೀವಲ್ಲ ಸರ್, ಅದು ಓಕೆ, ಅದು ನಿಮ್ಗೇನು ಬೇಕದು ಓಕೆ. ಬಟ್ ಇಲ್ಲಿ ಕರೆಕ್ಟ್ ಮಾಡೋನು ಯಾರು ಸರ್? ಅಲ್ಲೊಬ್ಬ ಮೇಸ್ಟ್ ಇರಬೇಕಲ್ಲ. ಸರಿ ತಪ್ಪು ಅಂತ ಹೇಳೋದಕ್ಕೊಬ್ಬ ಮೇಸ್ಟ್ ಇಲ್ಲ ಅಂತಂದ್ರೆ ಹೇಗೆ ಸರ್? ಸರ್ ಜೂರಿ ಸಿಸ್ಟಮೇ ಮಾಡಲಿ ಸರ್. 4 ಜನದಲ್ಲಿ 3 ಜನ ಸಿನಿಮಾ ಅವ್ರು ಹಾಕಲಿ, ಒಬ್ಬರು ಹೈ ಇಂಟೆಲೆಕ್ಟ್ ಹಾಕಿ. ಬಿಕಾಸ್ ಯು ಆರ್ ಆಲ್ಸೋ IAS, KPS, IPS ಏನೋ ಒಂದು ಇರ್ತೀರ ನೀವು ಮೀನ್ಸ್ ಆಫೀಸ್, ನಿಮ್ಮ ಜೊತೆ ಒಬ್ಬರು ಹೈ ಇಂಟೆಲೆಕ್ಟ್ನ ಇಟ್ಕೊಳ್ಳಿ, ಇನ್ನು 3 ಜನ ಸಿನಿಮಾದವ್ರನ್ನ ಇಟ್ಕೊಳ್ಳಿ. ನಾನು ಹೇಳಿದ್ನಲ್ಲ ವಾಸಣ್ಣ, ನಾನು ಅಣ್ಣ ಡೋರಲ್ಲಿ ನಿಂತಿದ್ದೀವಿ, ನಮ್ಮನ್ನು ಏನು ನೋಡ್ತಾ ಇದ್ದಾರೆ ಅಂದರೆ ಇಷ್ಟಾಗಿ ಏನು ಗೊತ್ತಾ ವಾಸಣ್ಣ, ಸತ್ಯ ಮಾಡಿ ಹೇಳ್ತೀನಿ, ನಾವೇ ಊಟ ತಿಂಡಿ ಕೊಡ್ಬೇಕು ಅವ್ರು ಸಮ ನೋಡೋ ಸಿನಿಮಾಗೆ. ಹೊಟ್ಟೆ ಉರಿಯುತ್ತಲ್ವ ವಾಸಣ್ಣ? 12,000 ರೂಪಾಯಿ ಕಟ್ತೀವಿ ನಾವು ಪ್ರೊಜೆಕ್ಷನ್ಗೆ ಅಂತ. ಆ 12,000ದಲ್ಲಿ ಅವ್ರು ಯಾವ ಥರ ಮಾಡ್ತಾರೆ ಗೊತ್ತಾ? ನೀವು ನಮ್ಮ ಥಿಯೇಟ್ರ್ ಹಾಕೊಳ್ಳಿ ಅಂದ್ಬಿಟ್ಟು ಅವರು ತಿಂಡಿ ಕೊಡಿಸ್ತಾರಂತೆ. ನನ್ನ ದುಡ್ಡಲ್ಲಿ ನಿನ್ನ ಪ್ರೊಜೆಕ್ಷನ್ ಥಿಯೇಟ್ರಿಗೋಸ್ಕರ ಅವ್ರನ್ನ ಕರ್ಸ್ಕೊಳ್ಳೋದಕ್ಕೆ ನಾನು ದುಡ್ಡು ಕಟ್ಟಬೇಕಾ? ಇದ್ರ ಸೆಲೆಕ್ಷನ್ ಬೇರೆ ಇರುತ್ತೆ. ದೋಸೆ ಅಲ್ಲಿಂದ ತಗೊಂಬಾ, ಇಡ್ಲಿ ಇಲ್ಲಿಂದ ತಗೊಂಬಾ, ಬೆಂಗಳೂರು ಕಾಫಿ ಬೇಡ ವಾಸಣ್ಣ. ತುಂಬಾ ಸಂತೋಷವಾಗಿದ್ದೀನಿ, ಸಾಕು. ಈ ಸಿನಿಮಾ ಇನ್ನೇನು ರಿಲೀಸ್ ಒಂದು ಆಗ್ಬಿಟ್ರೆ ಬರುತ್ತೆ, ಅಲ್ಲಿ ನೋಡಿ ಬರ್ತಾರೆ ಹಿರಿಯರು, ಅವರು ಇವರು ಅಂತ. ನಾವು ನಂಬಿರೋದು ಯಾರನ್ನ ಅಂತಂದ್ರೆ ಭಾರತ ನಂಬಿಕೆಯ ಆಧಾರ ಸ್ತಂಭ ಅಷ್ಟೇ. ಬರ್ತಾರೆ, ಎಲ್ಲಿಂದನೋ ಬಂದು ಕಾಪಾಡ್ತಾರೆ. ತೀರಾ ಆಗಿಲ್ವಾ, ನಾವು ಅವ್ರ ಜೊತೆನೂ ವರ್ಕ್ ಮಾಡ್ತೀವಿ. ಮುಂದಕ್ಕೆ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ಬಂದಿರುತ್ತಾನೆ, ಅಲ್ಲೇ ವರ್ಕ್ ಮಾಡ್ತೀವಿ. ಚರ್ಚೆ ಮಾಡಿದ ಸರ್ ಮೆಂಬರ್ಸ್ ಮಾತಾಡೋ ಮುಖಾನೇ ಕೊಡಲ್ಲ ಸರ್. ಹೆಂಗ್ ಕೂತಿದ್ರು ಗೊತ್ತಾ ಸರ್ ಅವರು? ಸರ್ ನೋಡಿ ಸರ್, ನನ್ನ ಕೈಲಿ ಹಾಕೊಳಕ್ ಆಗ್ತಿಲ್ಲ. ಇಲ್ಲಿ ನಿಂತಿದ್ರು ಸರ್ ಅವರು, ನಾವು ನಿಂತಿದ್ವಿ, ನಾನು ಅವ್ರಿಗೆ ಸತ್ಯವಾಗ್ಲೂ ಅಣ್ಣ, ಅವ್ರು ಈ ತರ ಕೂತಿದ್ರಲ್ಲ, ನಾನು ಇವ್ರ ಸೆನ್ಸಾರ್ ಆಫೀಸರ್ ಅಂದ್ಬಿಟ್ಟು ನಾನು ಹಿಂಗೆ ತಿಳ್ಕೊಂಡೆ, ಇವ್ರಲ್ವಂತ. ಆಮೇಲೆ ಇವ್ರಂತ ತಿರ್ಗಾ ನಾನು ಈ ಕಡೆ ತಿಳ್ಕೊಂಡೆ ಬರ್ಬೇಕು. ಇಲ್ಲ ಸರ್, ಆದ್ರೂ ಮಾತಾಡ್ಬೇಕು ತಾನೆ ಏನಾದ್ರು. ಬಗ್ಗೆ ಏನು ಕಮೆಂಟ್ ತಪ್ಪೇನಿಲ್ಲ ಅಂತ ಹೇಳಿದ್ರೆ ಆರ್ವನೇ ಒಂದೇ ಮಾತು ಹೇಳ್ತಾ ಇರೋದು. ಅವ್ರು ನೀಟಾಗಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, on behalf of the members, committee refused to certify this film. ಓಕೆ ಅಂತಿದ್ದಾರೆ. ಇದನ್ನ ನೀವು ಯಾಕೆ ರಿಫ್ಯೂಸ್ ಮಾಡಿದ್ವಿ ಅಂತ ನಮ್ಗೆ ಹೇಳ್ಬೇಕು ತಾನೆ. ಓಕೆ, ಏನಕ್ಕೆ ಅಂತಾರೆ? ವೈಲೆನ್ಸ್. ನಾವೇನು ಹೇಳ್ತಾ ಇದ್ವಿ? ವೈಲೆನ್ಸ್ ಆ ಸಿನಿಮಾದಲ್ಲಿ ಇಲ್ವಾ? ನಾವು ಅದನ್ನು ನೋಡಿಲ್ಲ. ರೇಪ್ ಇದೆ ಸರ್, ರೇಪ್ ಈ ಸಿನಿಮಾದಲ್ಲಿ ಇಲ್ವಾ? ನಾವು ಅದನ್ನು ನೋಡಿಲ್ಲ. ಉತ್ತರ ಕರ್ನಾಟಕಕ್ಕೆ ನಾನು ಹೋದಾಗ ಒಂದು ಬಸ್ನಲ್ಲಿ ಹತ್ಯಾಕಾಂಡ ನಡೆಯುತ್ತೆ. 14 ಜನರನ್ನ ಸಾಯಿಸಿರ್ತಾರೆ. ಹೊರಗಡೆ ಪೊಲೀಸ್ನವರು, ಹೆಣ ಕಾಯೋ ಪೊಲೀಸ್ನವ್ರ ಥರ ಪಾಪ ಅವ್ರನ್ನ ಬಿಸಾಕಿರ್ತಾರೆ. ನಾನು ಹೇಳಿದೆ ಸರ್ ಹಿಂಗಿತ್ತು, ಅದನ್ನು ನೀವು ನೋಡಿದ್ದೀರ, ನಾನು ನೋಡಿಲ್ಲ. ಇನ್ನೇನು ಹೇಳೋಣ? ಇನ್ನು ನಾನು ನೋಡಿರೋ ತಾನೇ ನೀವು ಸಿನಿಮಾ ತೋರಿಸ್ತಾರದು ನಿಮಗೆ. ಅದೇ ಅಲ್ವಾ ಸುಬ್ರಹ್ಮಣ್ಯಮಣ್ಣ? ಅದೇ ತಾನೇ ಸಿನಿಮಾ. ನಾನೆಲ್ಲೋ ನೋಡ್ಕೊಂಡು ಬಂದಿರೋದನ್ನು ಏನೋ ಒಂಥರ ಅನಿಸಿದ್ದು, ನನಗೆ ಜಲ್ ಅನಿಸಿದ್ರು ನಿನಗೆ ತೋರಿಸಿದ್ರೆ ಅದು ಬೇರೆ ಹೇಳ್ತಾರೆ. ಇನ್ನೊಬ್ರು ಅದು ಹೇಳ್ತೀನಿ, ನನಗೆ ಇವತ್ತು ಯಾವುದೂ ಮುಚ್ಚಿಡಲ್ಲ. 62 ಸೆಕೆಂಡ್ ಉಚ್ಚೆ ಹೋಗಕ್ಕೆ ಹೋಗಿದ್ದಾನೊಬ್ಬ. ನನ್ನ ಸಿನಿಮಾ ಎಷ್ಟೋಗಿರುತ್ತೆ 62 ಸೆಕೆಂಡ್ಗೆ? ಇದು ನಗೋರು ನಗಲಿ, ಯೋಚಿಸೋರು ಯೋಚಿಸ್ಲಿ. 62 ಸೆಕೆಂಡ್ಗೆ ಎಷ್ಟು ಫ್ರೇಮ್ ಹೋಗುತ್ತೆ? ಸೆಕೆಂಡ್ಗೆ 24 ಫ್ರೇಮ್. ಅಲ್ಲಿ ಏನು ಹೋಗಿದೆ ಗೊತ್ತಿಲ್ಲ. ನೀನು ಬಂದು ನನ್ನ ಪಿಕ್ಚರ್ಗೆ ಜಡ್ಜ್ಮೆಂಟ್ ಬರೀತೀಯ.
ಐ ಸಾ ಹಿಮ್ ಲಿಟ್ರಲಿ ಇನ್ ದ ವಾಶ್ರೂಮ್. ರೀಸಸ್ಗೆ ಹೋದ್ರು, ಓಕೆ ಏನೋ ಇರುತ್ತೆ ವಯಸ್ಸು ವೃದ್ಧಾಪ್ಯ, ಹೊರಗೆ ಬಂದರು, ಮಾಡಿ ಇದು ಸರಿ ಮಾಡಿ ಖರ್ಚಿಫಲ್ಲಿ ಕೈ ಒರೆಸ್ಕೊಂಡು ನನ್ನ ಸಿನಿಮಾ ಹೋಗ್ತಾ ಇದೆಯಾ, ನನ್ನ ಮಗು ಹೊರಟೋಗ್ತಾ ಇದೆ ಒಳಗಡೆ, ನೀನು ಬಂದಿರೋದು ನನ್ನ ಮಗುನ ನೋಡೋದಕ್ಕೆ. ತುಂಬ 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 ಇದೆ, ಡೆಪ್ತು ಹೋಯ್ತು ಅಂದರೆ ತುಂಬ ಇದೆ. ಆದರೆ ನೋವು ಅನ್ನೋದನ್ನು ಕೆಲವು ಒಳಗೆ ಹಾಕೋತಾ ಇದ್ದೀವಿ, ಕೆಲವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇನ್ನು ಮುಂದಾದರೂ ಬದಲಾಗಲಿ ಅಂತ. ಇನ್ನು ಅದೂ ಬದಲಾಗಲಿಲ್ಲ ಅಂತಂದರೆ ಆ ಮಹಾನ್ ಭಾವರುಗಳ ಕೈಲೆಲ್ಲ ಬಿಟ್ಬಿಟ್ಟು ಹೊರಟೋಗ್ತಾ ಇರ್ಬೇಕಷ್ಟೆ. ಎಸ್.